ಭಗವಂತನ ಪ್ರಾರ್ಥನೆ ಮಾಡ್ತಾ ಗುರುರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ 352ನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಿದ್ದಾನೆ. ಯಾಕೆ ಅಂದರೆ ರಾಯರ ಭಕ್ತರು ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ಇದ್ದಾರೆ. ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಒಬ್ಬರ ಇಬ್ಬರ ಸಾಕಷ್ಟು ಜನ. ಅದರಲ್ಲೂ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಸಹಿತ ಕಲಿಯುಗದ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಎಲ್ಲರೂ ಸಹಿತ ಸಲಹಿ ಆಶೀರ್ವಾದ ಮಾಡ್ತಿರ್ತಕ್ಕಂಥದ್ದು. ರಾಯರ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯವೇ ಹಾಗೆ. ರಾಯರ ಬೃಂದಾವನದ ಮುಂದೆ ನಿಂತು ರಾಯರು ನೋಡ್ತಿರ್ತಕ್ಕಂಥದ್ದು ಹನುಮನ. ಹಾಗೆ ಹನುಮನ ನೋಡುವಂಥ ಕಾಲ ನಾವು ರಾಯರನ್ನು ನೋಡುವಂಥದ್ದು. ಏನೇ ಆದರೂ ರಾಯರ ಬೃಂದಾವನದ ಮುಂದೆ ನಿಂತಾಗ ಅಲ್ಲಿ ಸಿಗುವಂಥ ಆನಂದ ಇದೆಯಲ್ಲ, ಅದು ಪರಮಾನಂದ. ಜೊತೆಗೆ ರಾಯರ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವ, ರಾಯರ ಆರಾಧನಾ ಮಹೋತ್ಸವ ಬಂತು ಅಂದರೆ ಸಡಗರ ಸಂಭ್ರಮ ತುಂಬಿತು ಅಂತ. ಯಾಕೆಂದರೆ ಇಡೀ ರಾಜ್ಯ ವಿಶ್ವದಿಂದಲೇ ಸಹಿತ ಸಾಕಷ್ಟು ಜನ ಭಕ್ತರು ಎಲ್ಲರೂ ಮಂತ್ರಾಲಯ ಎಂಬತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಕ್ಕೆ ಬರ್ತಾರೆ. ಮಂತ್ರಾಲಯದಲ್ಲಿ ಇರುವಷ್ಟು ಕಾಲವೂ ಸಹಿತ ಅಲ್ಲಿನ ಕಂಪನಗಳೇ ಬೇರೆ, ಅಲ್ಲಿರ್ತಕ್ಕಂಥ ವೈಬ್ರೇಷನ್ಸೇ ಬೇರೆ. ಅಂತಹ ಒಂದು ವಿಶೇಷತೆ ಇದೆ. ಹಾಗೆ ಇವತ್ತಿನ ಜಗದ್ಗುರುಗಳು, ಅಲ್ಲಿನ ಗುರುಗಳು, ಮಂತ್ರಾಲಯದ ಶ್ರೀಪೀಠದ ಆ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಗುರುಗಳು, ಅವರು ನಡೆಸುವಂಥ ಪೂಜಾ ಅನುಷ್ಠಾನ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಮೂಲರಾಮರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಮೂಲರಾಮರ ಆರಾಧನೆ, ಲಕ್ಷ್ಮೀ ನರಸಿಂಹನ ಆರಾಧನೆ, ಸಾಲಿಗ್ರಾಮಗಳ ಆರಾಧನೆ, ಇದೆಲ್ಲವೂ ನಾವು ನೋಡ್ಬೋದು. ಎಲ್ಲಪ್ಪ ಅಂದರೆ ಅದು ಮಂತ್ರಾಲಯದ ಶ್ರೀಗಳ ಸಾನ್ನಿಧ್ಯದಲ್ಲಿ. ಹಾಗಾಗಿ ಮಂತ್ರಾಲಯದ ಪ್ರಭುಗಳ ಸಾನ್ನಿಧ್ಯದಲ್ಲಿ ನಡೆಯುವಂಥ ಅನುಷ್ಠಾನ, ಪೂಜಾ ಕೈಂಕರ್ಯ, ಜೊತೆಗೆ ಆರಾಧನಾ ಮಹೋತ್ಸವದಲ್ಲಿ ಬರ್ತಕ್ಕಂತಹ ಭಕ್ತ ಸಾಗರ ಅಲ್ಪ ಸ್ವಲ್ಪವಲ್ಲ, ಸಾಕಷ್ಟು ಜನ ಇದ್ದಾರೆ. ಹಾಗೆ ಗುರುಗಳ ಪಾದಸೇವೆ ಮಾಡ್ತಕ್ಕಂಥವ್ರು, ಪಾದಿಕೆಗಳಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥವ್ರು ಎಲ್ಲವೂ ಸಹಿತ ಒಂದು ವಿಶೇಷವೇ ಸರಿ. ಪ್ರತಿನಿತ್ಯ ಬೆಳಗಿನ ಕಾಯಕ ಬೃಂದಾವನದ ಪೂಜೆ ಆದ ನಂತರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಮೂಲರಾಮರಿಗೆ, ಅಂದರೆ ಆಗ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ಗುರು ಸಾರ್ವಭೌಮರು, ಅವರು ಅವರ ಕರಾರ್ಚಿತದಲ್ಲಿ ಪೂಜೆ ಮಾಡಿರ್ತಕ್ಕಂಥ ರಾಮದೇವರು, ಲಕ್ಷ್ಮೀನರಸಿಂಹ, ಮಾರುತಿ, ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅದೇ ಮಂತ್ರಾಲಯಕ್ಕೆ ಸಮೀಪದಲ್ಲಿರ್ತಕ್ಕಂಥ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಮತ್ತೊಂದು ವಿಶೇಷವಾದ ಕ್ಷೇತ್ರ ಹನುಮ ಕ್ಷೇತ್ರ. ಅಲ್ಲೂ ಸಹಿತ ಪಂಚಮುಖಿ ಆಂಜನೇಯ ಸ್ವಾಮಿನ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿರ್ತಕ್ಕಂಥದ್ದನ್ನು ಇಂದಿಗೂ ಸಹಿತ ನಾವು ನೋಡ್ಬೋದು. ಗುರು ರಾಯರು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ರಾಯರ ಬೃಂದಾವನ ಸಮೀಪದಲ್ಲಿರ್ತಕ್ಕಂತಹ ಗುರುಗಳ ಪಾದಿಕೆಗಳೂ ಇದೆ. ಹಾಗೆ ಗುರುಗಳ ಪಾದಿಕೆಗಳನ್ನು ಮಂತ್ರಾಲಯದಲ್ಲಿ ಓರ್ವ ಅರ್ಚಕರ ಮನೆಯಲ್ಲೂ ಸಹಿತ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅಂದರೆ ಹಿಂದಿನಿಂದ ಗುರುಗಳ ಸೇವೆಯನ್ನು ಮಾಡ್ತಾ, ಗುರು ಪರಂಪರೆಯನ್ನು ಕಾಪಾಡ್ತಾ, ಗುರುಗಳ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಒಂದೊಂದು ಅನುಷ್ಠಾನಗಳನ್ನು ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸುವಂತಹದ್ದನ್ನು ನಾವು ನೋಡಬಹುದು. ನೋಡಿ, ಗುರುಗಳು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತಹ ಆರತಿ, ಪೂಜಾ ಅನುಷ್ಠಾನ ಎಲ್ಲವನ್ನೂ ಸಹಿತ ನಡೆಸ್ತಿದ್ದಾರೆ. ಮನೆಯಲ್ಲೇ ಕೂತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ತಾವು ನೋಡ್ತಿರ್ತಕ್ಕಂಥದ್ದು ಮಂತ್ರಾಲಯದಲ್ಲಿ ನಡೀತಿರ್ತಕ್ಕಂಥ ಪೂಜಾ ಅನುಷ್ಠಾನ. ಆದರೆ ಮಂತ್ರಾಲಯದಲ್ಲಿ ನಡೀತಕ್ಕಂತಹ ಈ ಪೂಜಾ ಅನುಷ್ಠಾನ ಇವತ್ತು ಆರಾಧನಾ ಮಹೋತ್ಸವ ಆದ್ದರಿಂದ ಎಲ್ಲರೂ ದರ್ಶನ ಮಾಡ್ತಿದ್ದೀವಿ ಮೂಲರಾಮರ ಅನುಷ್ಠಾನವನ್ನು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ, ರಾಮ. ಎಲ್ಲರೂ ಆರತಿಯನ್ನು ದರ್ಶನ ಮಾಡ್ತಾ ಇದ್ದೀವಿ. ಬೃಂದಾವನದ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ. ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗದಿರತಕ್ಕಂಥವರು ಸಾಕಷ್ಟು ಜನ, ಅವರ ಒಳಮನಸ್ಸು ಹೇಳ್ತಿರುತ್ತೆ, ನಾವು ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು, ಗುರುಗಳನ್ನು ದರ್ಶನ ಮಾಡಬೇಕಾಗಿತ್ತು. ಆರಾಧನಾ ಮಹೋತ್ಸವದಲ್ಲಿ ಇವತ್ತಿನ ದಿವಸ ಅಲಂಕಾರ ಬ್ರಾಹ್ಮಣರು ಅಂತಿರ್ತಾರೆ. ಅಲಂಕಾರದ ಬ್ರಾಹ್ಮಣರು ಅಂದರೆ ಅಲ್ಲಿ ಮಂತ್ರಾಲಯದ ಗುರುಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆಸುವಂಥ ಅನುಷ್ಠಾನ, ಆ ಅನುಷ್ಠಾನ, ಅದರ ಪೂಜಾ ಪದ್ಧತಿಗಳು ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿಗೆ ಛತ್ರಿ, ಚಾಮರ, ವಿಶೇಷವಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಸಹಿತ ಸೇವೆಗಳನ್ನು ನಡೆಸಿದಾದ ಮೇಲೆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮೂಲರಾಮರನ್ನು, ಲಕ್ಷ್ಮೀನರಸಿಂಹನ ದರ್ಶನ ಮಾಡಿಸುವಂಥ ಭಾಗ್ಯವನ್ನು ಅಲ್ಲಿನ ಶ್ರೀಗಳು, ಜಗದ್ಗುರುಗಳು ನಡೆಸ್ತಾರೆ. ಇದು ಪ್ರತಿನಿತ್ಯ ನಡೆಯುವಂಥ ಕಾಯಕ. ಧೂಪ, ದೀಪ, ನೈವೇದ್ಯ ಎಲ್ಲವೂ ಸಹಿತ ಗುರುಗಳಿಗೆ. ಹಾಗೆ ಗುರುಗಳ ಭಕ್ತರು ಸಹಿತ ಸಾಕಷ್ಟು ಜನ. ಗುರುಗಳು ಯಾವತ್ತೂ ಬೆಳ್ಳಿ ಬಂಗಾರದ ಬಗ್ಗೆ ಅವರ ಆಸೆ ಇಲ್ಲ. ಆದರೆ ಗುರುಗಳು ಇರುವಷ್ಟು ದಿನ ಅವರ ಬಡತನವೇ. ಬಡತನ ರೇಖೆಯಲ್ಲಿದ್ದು ಬರ್ತಕ್ಕಂತಹ ಭಕ್ತರಿಗೆ, ಜೊತೆಗೆ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಕರುಣಿಸಿರ್ತಕ್ಕಂಥವ್ರು. ಇವತ್ತಿಗೂ ಅಲ್ಲಿ ಸಿಗುವಂತಹ ಆ ಪರಿಮಳ ಪ್ರಸಾದ, ಪರಿಮಳ ಎಂಬತಕ್ಕಂಥ ಗ್ರಂಥ ಗುರುಗಳಿಗೆ ತುಂಬ ಹತ್ತಿರ.
ಆ ಪರಿಮಳ ಎಂಬತಕ್ಕಂಥ ಗ್ರಂಥದ ನಾಮಧೇಯವೇ ಇವತ್ತು ಪರಿಮಳ ಪ್ರಸಾದವಾಗಿರ್ತಕ್ಕಂಥದ್ದು. ಆ ಪರಿಮಳ ಪ್ರಸಾದ ಮತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳ ಹಸ್ತದಿಂದ ಜೊತೆಗೆ ಗುರುಗಳ ಆ ಬೃಂದಾವನಕ್ಕೆ ಅರ್ಚನೆ ಮಾಡಿರ್ತಕ್ಕಂಥ ಅಕ್ಷತೆ ಪ್ರಸಾದ ಯಾರೇ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ ಅಂದರೆ ಅವರು ಕೊಡುವಂಥ ಆ ಅಕ್ಷತೆ ಇದೆಯಲ್ಲ, ಅಕ್ಷತೆ ಪ್ರಸಾದ ಒಂದೆರಡು ಅಕ್ಷತೆಯನ್ನು ಶಿರದ ಮೇಲೆ ಹಾಕ್ಕೊಂಡ್ರೆ ಸಾಕ್ಷಾತ್ ಗುರು ರಾಯರೇ ನಮ್ಮ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದ್ದಾರೆ ಎಂಬತಕ್ಕಂಥ ಮನಸ್ಸು ಎಲ್ಲರಿಗೂ ಬರುತ್ತೆ. ಆ ಅಕ್ಷತೆಯನ್ನು ನೋಡೋದೊಂದು ಭಾಗ್ಯ, ಜೊತೆಗೆ ಟನ್ನುಗಟ್ಟಲೆ ಅಕ್ಷತೆ ಬೇಕು. ಯಾಕೆಂದರೆ ಅಕ್ಷತೆ ಅಲ್ಲಿಗೆ ಬರ್ತಕ್ಕಂಥ ಭಕ್ತರು ಒಬ್ಬೊಬ್ಬರಲ್ಲ, ಅಥವಾ ಒಂದು ಪ್ರಾಂತ್ಯಕ್ಕಲ್ಲ, ಈ ಕಡೆ ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕ, ಹೊರಗಡೆ ಇರ್ತಕ್ಕಂಥ ವಿದೇಶಿಗಳು ಸಹಿತ ಎಲ್ಲರೂ ಸಹಿತ ಬಂದು ಗುರುಗಳನ್ನು ದರ್ಶನ ಮಾಡ್ತಾರೆ. ಗುರು ಸಾನ್ನಿಧ್ಯ, ಗುರುಗಳು ಇವತ್ತಿಗೂ ಸಹಿತ ಆ ಬೃಂದಾವನದಲ್ಲಿ ಕೂತು ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರೋದ್ರಿಂದ ಗುರುಗಳ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಸಾಕಷ್ಟು, ಹಾಗೆ ಅವರವರ ಮನೋಕಾಮನೆಗಳು ಸಿದ್ಧಿ ಆಗ್ತಾ ಇದೆ. ಅಂತಹ ಮಂತ್ರಾಲಯದ ಪ್ರಭುಗಳ ಆರಾಧನಾ ಮಹೋತ್ಸವದ ಈ ಶುಭ ಮುಹೂರ್ತ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸನ್ನು ತರಲಿ. ಮತ್ತೊಮ್ಮೆ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಗುರುರಾಘವೇಂದ್ರ ಗುರುರಾಘವೇಂದ್ರ ಗುರುರಾಘವೇಂದ್ರಾಯ ನಮಃ. ಓಂ ಗುರುರಾಘವೇಂದ್ರಾಯ ನಮಃ. ಓಂ ಗುರುರಾಘವೇಂದ್ರಾಯ ನಮಃ. ಓಂ ಗುರುರಾಘವೇಂದ್ರಾಯ ನಮಃ. ಓಂ ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ಎಲ್ಲರಿಗೂ ಆಗಿ ರಾಯರ ಕೃಪಾಶೀರ್ವಾದದಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಹೆಚ್ಚಿನ ಯಶಸ್ಸಿಂದ ಆಗಿರಲಿ. ಗುರುಗಳ ಅನುಗ್ರಹ ಇರಬೇಕು, ಗುರು ರಾಯರ ಅನುಗ್ರಹ ಬೇಕು. ಪ್ರತಿಯೊಬ್ಬರ ಜಾತಕದಲ್ಲಿ ಗುರುವಿನ ಅನುಗ್ರಹ ಇದ್ದು ಗುರುಬಲ ಇದ್ದರೆ ಮಾತ್ರ ತಾನು ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸಿರ್ತಕ್ಕಂಥದ್ದು. ಅಂಥ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಆಗಿಂದಾಗಲೇ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರಾಯರ ಬೃಂದಾವನಗಳೆಲ್ಲೆಲ್ಲಿದೆಯೋ ಇವತ್ತಂತೂ ಇಡೀ ರಾಜ್ಯದಾದ್ಯಂತ ಸಣ್ಣ ಸಣ್ಣ ಕುಗ್ರಾಮಗಳಲ್ಲೂ ಸಹಿತ ಬೃಂದಾವನವನ್ನಿಟ್ಟು ಅಲ್ಲಿ ಆರಾಧನೆ ಮಾಡ್ತಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಇದೆ. ಹಾಗೆ ಮಂತ್ರಾಲಯದ ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳು ಎಲ್ಲೆಲ್ಲಿ ನಡೀತಿದೆಯೋ, ಎಲ್ಲೆಲ್ಲಿ ಉತ್ಸವಗಳು ನಡೀತಿದೆಯೋ ಆ ಉತ್ಸವಗಳನ್ನು ದರ್ಶನ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗಲಿ. ಅಂತಹ ವಿಶೇಷತೆ ಇರತಕ್ಕಂಥದ್ದು ರಾಯರ ಆರಾಧನಾ ಮಹೋತ್ಸವಕ್ಕೆ ಸ್ವಾಮಿಯನ್ನು ದರ್ಶನ ಮಾಡುವಂಥ ಭಾಗ್ಯ ಆಗುವಂಥದ್ದು. ಅದರಲ್ಲೂ ರಾಯರ ಫಲಪಂಚಾಮೃತ ಅಭಿಷೇಕ ಬೃಂದಾವನಕ್ಕೆ ಅಭಿಷೇಕವಾಗುವಾಗ ನೋಡಲಿಕ್ಕೆ ಎರಡು ಕಣ್ಗಳ ಸಾಲಲ್ಲ. ಹಾಗೆ ರಾಯರ ಉತ್ಸವ ಮೂರ್ತಿ, ಆ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಾಡಿ ಅಲ್ಲಿನ ಭಕ್ತರು ಎಲ್ಲರೂ ಸಹಿತ ಅದನ್ನು ಹಾಡಿ ಕೊಂಡಾಡ್ತಕ್ಕಂತಹದ್ದು ಅಥವಾ ನೃತ್ಯವನ್ನು ಮಾಡ್ತಕ್ಕಂತಹದ್ದು, ಸ್ವಾಮಿಯನ್ನು ರಥದ ಮೇಲಿಟ್ಟು ಪ್ರದಕ್ಷಿಣಾಕಾರ ತರ್ತಕ್ಕಂಥದ್ದು, ಊರಿನ ಪ್ರಮುಖ ಬೀದಿಗಳಲ್ಲಿ ಅಥವಾ ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆಯೋ ಆಯಾ ಸಾನ್ನಿಧ್ಯಗಳ ಹತ್ರ ಓಡಾಡಿಸ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ರಾಯರು ಭಕ್ತರು ಎಲ್ಲಿ ಭಕ್ತರಿದ್ದಾರೋ ಅಲ್ಲಿಗೆ ರಾಯರು ಬರ್ತಾರೆ, ಬಂದು ಅವ್ರಿಗೆ ದರ್ಶನ ಕೊಡ್ತಾರೆ. ಅವರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಇಂದಿಗೂ ಸಹಿತ ಈಡೇರಿಸ್ತಾ ಇದ್ದಾರೆ. ಅಂತಹ ಈಡೇರಿಸುವಂತಹ ಕ್ಷೇತ್ರಗಳು ಸಾಕಷ್ಟು ಇದೆ. ಅದರಲ್ಲೂ ನಂಜನಗೂಡಿನ ರಾಯರ ಮಠಗಳು ಅಂದರೆ ಅದು ಮತ್ತೊಂದು ಹೆಜ್ಜೆ ಮುಂದು ಅಂತ. ಹಾಗೆ ರಾಯರ ಮಹಾಪ್ರಸಾದ, ಇವತ್ತು ರಾಯರ ಮಹಾಪ್ರಸಾದವನ್ನು ಸ್ವೀಕರಿಸುವಂತಹ ಸೌಭಾಗ್ಯ ಸಿದ್ಧ ತಮ್ಮೆಲ್ಲರಿಗೂ ಬರುವಂಥದ್ದಾಗಲಿ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಬೃಂದಾವನದ ಆ ವಿಶೇಷವಾಗಿರೋ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಗುರುಗಳಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ಶಕ್ತ್ಯಾನುಸಾರ ಗುರು ರಾಯರಿಗೆ ಒಂದು ಫಲ ಸಮರ್ಪಣೆಯನ್ನು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆಯಿರಿ. ಇವತ್ತು ರಾಯರ ಮತ್ತೊಂದು ವಿಶೇಷ, ರಾಯರ ಆರಾಧನಾ ಮಹೋತ್ಸವ ಆದ್ದರಿಂದ ಎಲ್ಲರೂ ಮಂತ್ರಾಲಯಕ್ಕೆ ಹೊರಡಬೇಕು ಅಂತಲ್ಲ, ಮಂತ್ರಾಲಯಕ್ಕೆ ಹೊರಡಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರು ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗುರು ರಾಯರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆಯೋದರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರಾವಣ ಮಾಸದ ವಿಶೇಷವಾಗಿರ್ತಕ್ಕಂತಹ ಈ ಶುಭ ದಿನ, ಇವತ್ತು ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ, ಜೊತೆಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಇವತ್ತಿನ ಶುಭ ಶುಕ್ರವಾರ ಬಂತು ಅಂದರೆ ಇದು ಸಂಪತ್ ಶುಕ್ರವಾರ ಅಂತ. ಸಂಪತ್ತಿನ ಶುಕ್ರವಾರವಾದ್ದರಿಂದ ಸಂಪತ್ ಶುಕ್ರವಾರದ ಹಾಡು ಅಂತಲೇ ಇದೆ. ಈ ಸಂಪತ್ ಶುಕ್ರವಾರದ ಹಾಡು ಮನೆಯಲ್ಲಿ ಹಿರಿಯರಿದ್ದರೆ, ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೋ ಇದ್ದರೆ ಅವರು ಈ ಸಂಪತ್ ಶುಕ್ರವಾರದ ಹಾಡುಗಳನ್ನು ಅವರು ಕ್ಲೀನಾಗಿ ಕಂಠಸ್ಥ ಮಾಡ್ಕೊಂಬಿಟ್ಟಿರ್ತಾರೆ. ಶುಕ್ರವಾರ ಬಂತು ಅಂದರೆ ದೇವಿ ಮುಂದೆ ಆರತಿ ಮಾಡೋದು, ಆ ಹಾಡನ್ನು ಹೇಳುವಂಥದ್ದು. ಹೆಣ್ಣು ಮಕ್ಕಳು ಆ ಸಂಪತ್ ಶುಕ್ರವಾರದ ಹಾಡುಗಳನ್ನು ಹಾಡ್ತಾ ಇದ್ದರೆ ನಿಜಕ್ಕೂ ಮನೆಗೆ ಸಂಪತ್ ಮಹಾಲಕ್ಷ್ಮಿ ತನ್ನ ಬಲಗಾಲಿಟ್ಟು ಬಲಗಡೆ ಬಂದು ಪ್ರವೇಶ ಮಾಡ್ತಾಳೆ. ಯಾರ ವಾಸ್ತುಗುರದಲ್ಲಾದರೂ ಸಹಿತ ಶುಕ್ರವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ದಿನ. ಅಂಥದ್ರಲ್ಲಿ ಸಂಪತ್ ಶುಕ್ರವಾರ ಬಂತು ಅಂದರೆ ನೀವು ಸುಮ್ಮನಿರ್ತೀರಾ? ಚಾನ್ಸೇ ಇಲ್ಲ. ಇನ್ನು ಇವತ್ತಿನ ದಿವಸ ಮೊನ್ನೆ ಅಷ್ಟೇ ವರಮಹಾಲಕ್ಷ್ಮಿ ಆಯಿತು. ವರಮಹಾಲಕ್ಷ್ಮಿ ಅವತ್ತು ವರಮಹಾಲಕ್ಷ್ಮಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥವ್ರು ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಆರಾಧನೆ ಮಾಡುವಂಥ ಪದ್ಧತಿಯೂ ಇದೆ. ಯಾಕೆಂದರೆ ಈ ಶ್ರಾವಣದಲ್ಲಿ ಬರ್ತಕ್ಕಂಥ ಶುಕ್ರವಾರಗಳು ಯಾವುದೇ ಆದರೂ ಸಹಿತ ವರಮಹಾಲಕ್ಷ್ಮಿ ಆರಾಧನೆ ಮಾಡಬಹುದು. ಯಾಕೆಂದರೆ ಹೆಣ್ಣುಮಕ್ಕಳು ನಿಮ್ಮದೇ ಆದಂತಹ ಒಂದಷ್ಟು ವ್ಯವಸ್ಥೆಗಳಿದೆಯಲ್ಲ,
ನಿಮ್ಮ ಮಂತ್ಲಿ ಇರ್ತಕ್ಕಂತಹ ಮುಟ್ಟಿನ ದಿನಾಂಕಗಳೇನಾದರೂ ಆ ಡೇಟಲ್ಲಿ ಬಂದಿದ್ದರೆ ಅದನ್ನು ಮುಂದಿನ ವಾರ ಪೂಜೆ ಅನುಷ್ಠಾನ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅಥವಾ ಯಾವುದೇ ಮೈಲಿಗೆಗಳೇನೋ ಹೆಚ್ಚು ಕಮ್ಮಿ ಆಯಿತು, ಯಾವುದೋ ಒಂದು ಪುರುಳು ಬಂತು ಅಥವಾ ಯಾವುದೋ ಒಂದು ಮೈಲಿಗೆ ಆಯಿತು, ಅಂಥ ಕಾಲದಲ್ಲಿ ಮುಂದಿನ ಶುಕ್ರವಾರ ಅನುಷ್ಠಾನ ಮಾಡೋದ್ರಲ್ಲಿ ತಪ್ಪಲ್ಲ. ಹಾಗೆ ಇವತ್ತಿನ ದಿವಸ ಸಹಿತ ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಿ. ಲಕ್ಷ್ಮಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಖಾದ್ಯಗಳನ್ನು ಮಡಿಯಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಮ್ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಗಡಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇನ್ನು ಪ್ರಾರಂಭ ಮಾಡೋಣ. ಶುಭ ಶ್ರಾವಣದ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಶುಭ ಶ್ರಾವಣದ ಈ ಶುಭ ದಿನ ವರಮಹಾಲಕ್ಷ್ಮಿ ಆಚರಣೆ ಮಾಡುವಂಥ ದಿನ. ಜೊತೆಗೆ ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬ ಹೆಂಗಳೆಯರು ಸಹಿತ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಸುಮಂಗಲೆಗಳನ್ನು ಮನೆಗೆ ಕರೆಸಿ ಮುತ್ತೈದೆಯರು ಮನೆಗೆ ಬರಬೇಕು. ಅಷ್ಟು ಅರಿಶಿನ ಕುಂಕುಮ ತಗೊಳ್ಬೇಕು. ನೀವೆಲ್ಲರೂ ಸಹಿತ ಹರಿಸಿ ಆಶೀರ್ವದಿಸಬೇಕು. ನಿಮ್ಮಲ್ಲಿ ಅಂಥದ್ದೊಂದು ಶಕ್ತಿ ಇದೆ ನೋಡಿ. ಒಬ್ಬ ಸುಮಂಗಲಿ ಅಂದರೆ, ಒಬ್ಬ ಮುತ್ತೈದೆ ಅಂದರೆ ಶುಕ್ರವಾರ ಮಂಗಳವಾರಗಳಲ್ಲಿ ತಾವಿರಬೇಕಾಗಿರ್ತಕ್ಕಂಥ ರೀತಿಯಲ್ಲೇ ಇರಬೇಕು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಮಟ್ಟಿಗೆ ತಲೆಯನ್ನು ಲಕ್ಷಣವು ಬಾಚಿಕೊಂಡು, ಕಿವಿಗೆ ಓಲೆಗಳನ್ನು ಇಟ್ಕೊಂಡು, ತಲೆಗೆ ಹೂ ಮುಡ್ಕೊಂಡು, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾಂಗಲ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಲಕ್ಷಣವಾಗಿ ಒಳ್ಳೆಯ ಸೀರೆಯನ್ನು ಉಟ್ಟು, ಅದರಲ್ಲೂ ಒಂದು ಸೀರೆ ಉಡುವಂತಹ ರೀತಿ ಸಹಿತ ಇತ್ತೀಚಿನ ದಿನಗಳ ಸೀರೆಗೂ ಹಿಂದಿನ ಪದ್ಧತಿ ಇರತಕ್ಕಂಥ ಸೀರೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸೀರೆಯನ್ನು ಉಟ್ಟರೆ ನಿಮ್ಮನ್ನು ನೋಡಿದ ತಕ್ಷಣ ಕೈ ಮುಗಿಬೇಕು, ಅಂತಹ ಒಂದು ಮನಪರಿಸ್ಥಿತಿ ಆಗಬೇಕು. ಯಾಕೆಂದರೆ ಒಂದು ಹೆಣ್ಣಿಗೆ ಅಂತಹ ಒಂದು ಪೂಜನೀಯವಾದ ಸ್ಥಳ ಇದೆ. ಹೆಣ್ಣು ಯಾವಾಗೂ ಸಹಿತ ಒಂದೇ ಕೆಟ್ಟ ದೃಷ್ಟಿಯನ್ನು ನೋಡ್ತಕ್ಕಂಥದ್ದಲ್ಲ. ಆ ಹೆಣ್ಣನ್ನು ನೋಡಿದ ತಕ್ಷಣ ಯಾವುದೇ ಒಬ್ಬ ಹೆಣ್ಣುಮಗಳು ನೋಡಿದ್ರೂ ಅಮ್ಮ ಅಂತಲೇ ಒಂದು ಭಾವನೆ ಬರಬೇಕು. ಆದರೆ ಈ ಪ್ರಕೃತಿಯಲ್ಲಿ ಎಲ್ಲವೂ ಸಹಿತ ಒಂದು ವಿಶೇಷತೆ ಇದೆ. ಆದರೆ ಹೆಣ್ಣು ಮಕ್ಕಳು ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಇವತ್ತು ಈ ಮಾತಾಡಿದ್ರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗ್ತಿದೆಯೇನೋ, ಆದರೂ ಅರ್ಥ ಮಾಡ್ಕೊಳ್ಳಿ. ನಿಮಗಿರ್ತಕ್ಕಂಥ ಪೂಜನೀಯವಾದಂಥ ಸಾನ್ನಿಧ್ಯಗಳು ಸ್ಥಳ ಅಂತಿದೆಯಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ಕೈ ಮುಗಿಬೇಕು ಅಂತ ಯಾತಕ್ಕೆ ಹೇಳ್ತೀವಿ ಅಂದರೆ, ನೀವು ಹಣೆಗಿಡುವಂಥ ಆ ಕುಂಕುಮ, ನಿಮ್ಮ ಕಿವಿಗೆ ಹಾಕುವಂಥ ಓಲೆ, ನಿಮ್ಮ ಕುತ್ತಿಗೆಯಲ್ಲಿ ಕಾಣಿಸುವಂತಹ ಮಾಂಗಲ್ಯ ಅಥವಾ ಒಂದು ಸರ, ಜೊತೆಗೆ ನಿಮ್ಮ ಉಡುಗೆ ತೊಡುಗೆಗಳು, ಇದೆಲ್ಲವೂ ನೋಡಿದ್ರೆ ಅಷ್ಟು ವಿಶೇಷತೆ ಇರುತ್ತೆ. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ, ಇವತ್ತಿನ ದಿವಸ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ಈ ಭಾಗದ ಕತೆ ಒಂದಾದರೆ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ಅಥವಾ ನಿಮಗೇ ಅರಿವಾಗ್ಬಿಟ್ಟಿದೆ. ಈಗಾಗಲೇ ವಿದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಲಕ್ಷಣವಾಗಿ ಸೀರೆಯನ್ನು ಉಟ್ಕೊಂಡು, ಅವ್ರ ತಲೆಗೆ ಹೂ ಮುಡ್ಕೊಂಡು, ಹಣೆ ಕುಂಕುಮ ಇಟ್ಕೊಂಡು, ಕಿವಿಗೆ ಓಲೆ ಹಾಕ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಕಾಲು ಗೆಜ್ಜೆ ಹಾಕ್ಕೊಂಡು, ಅಬ್ಬಾ ಏನು ಅವ್ರ ವೈಭೋಗ. ನಿಜಕ್ಕೂ ನೋಡಬೇಕಾದ್ರೆ ಅಷ್ಟು ಸುಂದರವಾಗಿ ಅವರು ಒಂದು ಶಾಸ್ತ್ರಬದ್ಧವಾಗಿ ನಮ್ಮಲ್ಲಿ ಏನು ಪದ್ಧತಿ ಇದೆಯೋ, ನಮ್ಮ ಹಿಂದುತ್ವದಲ್ಲಿ ಏನು ಪದ್ಧತಿ ಇದೆಯೋ, ಏನೊಂದು ವಿಶೇಷತೆ ಕಾಣಿಸುತ್ತೋ ಅಂಥ ಒಂದು ವಿಶೇಷತೆನ ಹೊರಗಡೆ ಇರ್ತಕ್ಕಂಥ ಅಮೇರಿಕನ್ಸು ಮತ್ತು ಹೊರದೇಶದಲ್ಲಿರ್ತಕ್ಕಂಥವ್ರು ಪಾಲನೆ ಮಾಡ್ತಿದ್ದಾರೆ. ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವರು ಪಾಲಿಸ್ತಿದ್ದಾರೆ. ಆದರೆ ನಮ್ಮ ಹಿಂದುತ್ವದಲ್ಲಿರ್ತಕ್ಕಂಥ, ನಮ್ಮ ಭಾರತದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊರದೇಶದ ಕಲ್ಚರು, ಹೊರದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಇವರು ಸ್ವಾಗತಿಸ್ತಿದ್ದಾರೆ. ಇದು ಬೇಕಾ? ಆಲೋಚನೆ ಮಾಡಬೇಕು. ಆದರೆ ಮನೇಲಿರ್ತಕ್ಕಂಥ ತಂದೆ ತಾಯಂದರು ನೋಡಿ, 2 ದಿವಸ ಕೋಪ ಮಾಡ್ಕೋಬೋದು, 3 ದಿವಸ ಕೋಪ ಮಾಡ್ಕೋಬೋದು ನಿಮ್ಮ ಮನೆ ಮಕ್ಕಳು. ನೀವು ತಿದ್ದಿ ಬುದ್ಧಿ ಹೇಳ್ತಿರ ಇದ್ದರೆ ಖಂಡಿತ ಯಾರೂ ಬುದ್ಧಿ ಹೇಳೋಕ್ಕಾಗೋದಿಲ್ಲ. ಮಕ್ಕಳು ಬೇಕು. ನಮ್ಮ ಮನೆ ಮಕ್ಕಳು ನಮಗೆ ಚೆಂದ, ನಮ್ಮ ಮನೆ ಮಕ್ಕಳು ಉಡುಗೆ ತೊಡುಗೆ ನಮಗೆ ಚೆಂದ, ಆದರೆ ಅದು ಹೊರಗಡೆ ಅವ್ರ ಕಣ್ಣಿಗೆ ಆಗಬಾರ್ದು. ನಾವು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು, ತಂದೆ ತಾಯಿ ಆದಂಥವ್ರು, ನಾವು ನಮ್ಮ ಮನೆ ಮಕ್ಕಳಿಗೆ ಎಂಥ ಬಟ್ಟೆ ಕೊಡಿಸ್ಬೇಕು ಎಂಬತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ನಾವು ಎಷ್ಟೇ ಆದರೂ ಸಹಿತ, ಎಷ್ಟೇ ನಮ್ಮ ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳಾದರೂ ಸಹಿತ ಆ ಮಕ್ಕಳನ್ನು ನೋಡಲಿಕ್ಕೆ, ಆ ಮಕ್ಕಳಾಗಿದ್ದಾಗ ಉಡಿಸಿರೋ ಬಟ್ಟೆಗಳಿರುತ್ತಲ್ಲ, ಆ ಬಟ್ಟೆ ಮಕ್ಕಳಾಗಿದ್ದಾಗ ಹಾಕಬೇಕೇ ವಿನಃ ಆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರು ತೊಡೆ ತನಕ ಬಟ್ಟೆ ಹಾಕೋದು, ಸ್ಲೀವ್ಲೆಸ್ ಬಟ್ಟೆ ಹಾಕೋದು, ಅಥವಾ ಬೇರೇನೋ ಒಂದು ಡ್ರೆಸ್ಸುಗಳು ಮಾಡಿ ನಮ್ಮ ಮಕ್ಕಳನ್ನ ನಾವು ಆ ಥರ ಚೆನ್ನಾಗಿ ನೋಡಬೇಕು ಅಂತಕ್ಕಂಥ ಆಸೆ ಪಡ್ತಕ್ಕಂಥದ್ದು ನಿಜಕ್ಕೂ ಅದು ಹೇಳಲಿಕ್ಕೆ ಪದವೂ ಇಲ್ಲ, ಅದು ಮಾಡಲೂಬಾರ್ದು, ಅಕ್ಷಮ್ಯ ಅಪರಾಧ. ಎಷ್ಟೇ ಆದರೂ ಹೆಣ್ಣು ಮಕ್ಕಳಿಗೆ ಆ ಸ್ಥಾನಮಾನ ಇದೆ. ಗಂಡು ಮಕ್ಕಳ ಸ್ಥಾನಮಾನ ಬೇರೆ, ಹೆಣ್ಮಕ್ಕಳ ಸ್ಥಾನಮಾನ ಬೇರೆ.
ನೋಡಿ, ಹೆಣ್ಣು ಮಕ್ಕಳಿದ್ದಾಗ ಬಾಲ್ಯದಲ್ಲಿ ತಂದೆ ಆಗಿರ್ತಕ್ಕಂಥ ಜನ್ಮ ಕೊಟ್ಟು ತಂದೆ ಆದರೂ ಸಹಿತ ಬಾಲ್ಯದಲ್ಲಿ ಮಕ್ಕಳಿದ್ದಾಗ ಬಹುಶಃ ಒಂದು 10 ವರ್ಷ 11 ವರ್ಷ ಮಕ್ಕಳಾದರೆ ಆ ಮಕ್ಕಳಿಗೆ ಸ್ನಾನ ಮಾಡಿಸೋದು ಅದೆಲ್ಲ ಪದ್ಧತಿ ಇದ್ದೇ ಇದೆ. ಯಾಕೆಂದರೆ ತಂದೆ ಎಲ್ಲದರಲ್ಲೂ ಪ್ರೀತಿ ವಿಶ್ವಾಸ ಇದೆ. ಆ ಮಕ್ಕಳು ಏನೇ ಗಲೀಜು ಮಾಡಿಕೊಂಡ್ರು ಮಕ್ಕಳು ತೊಳಸಿ ಬಳಸಿ ರೆಡಿ ಮಾಡಬೇಕಾದ್ದು ತಂದೆ ತಾಯಿ ಕರ್ತವ್ಯ ನಿಜ. ಆದರೆ ಅದೇ ಮಕ್ಕಳು ಬೆಳೆದು ದೊಡ್ಡವರಾದರೆ 11 ವರ್ಷ ದಾಟದ ಮೇಲೆ ತಂದೆ ಸಹಿತ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ತಂದೆ ಸಹಿತ ಆ ಮಕ್ಕಳು ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಂಗೂ ಹಾಕುವಂಥವ್ರು ಇದ್ದಾರೆ, ಇವತ್ತಿಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಇದೆ. ಆದರೂ ಬಹಳ ಮುಜುಗರ ಅನಿಸುತ್ತೆ, ಬಹಳ ನೋವು ಆಗುತ್ತೆ. ಯೋಚನೆ ಮಾಡಿ, ನಮ್ಮನೆ ಮಕ್ಕಳಿಗೆ ನಾವು ಉಡಿಸುವಂಥ ಬಟ್ಟೆ, ನಾವು ಹಾಕುವಂಥ ಬಟ್ಟೆ, ನಾವು ತೆಕ್ಕೊಡುವಂಥ ಬಟ್ಟೆ ಸಾಧ್ಯವಾದಷ್ಟು ಇನ್ನೊಬ್ಬರು ಕಣ್ಣು ಕುಕ್ಕಬಾರದು. ನಾವು ತಪ್ಪುಗಳನ್ನು ಮಾಡಿ ನಮ್ಮನೆ ಮಕ್ಕಳಿಗೆ ಇಲ್ಲದಂಥ ಬಟ್ಟೆಗಳನ್ನು ಹಾಕ್ಬಿಟ್ಟು ಅಲಂಕಾರ ಮಾಡಿಸ್ಬಿಟ್ಟು ಅದನ್ನು ಅವರು ನಾವೇ ಇಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಅವಳು ಹೊರಗಡೆ ಒಂದು ರೌಂಡ್ ಹೋಗಿ ಬರಲಿ ಅಂದರೆ ನೋಡೋವ್ರ ಕಣ್ಣು ನೀವು ಥರ ಮಕ್ಕಳ ಥರನೋ ಅಥವಾ ಮಕ್ಕಳಿರ್ತಕ್ಕಂಥ ಮುಗ್ಧತೆನೋ ಅದು ನೋಡಿ ಸಂತೋಷ ಪಡ್ತಾರಾ ಅಥವಾ ಅದನ್ನು ಬೇರೆ ಥರ ನೋಡ್ತಾರ? ಈ ನಿಮ್ಮ ಆನಂದ್ ಗುರೂಜಿಯವರು ಎಷ್ಟೋ ಸತಿ ಮಾತಾಡಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಇವತ್ತಿನ ಶಾಲೆಗಳಲ್ಲಿ ಹಾಕುವಂಥ ಬಟ್ಟೆ ಸಮವಸ್ತ್ರವನ್ನು ಸಾಧ್ಯವಾದಷ್ಟು ಬೇಗ ಚೇಂಜ್ ಮಾಡಿ ಆ ಮಕ್ಕಳಿಗೆ ಮೈತುಂಬ ಬಟ್ಟೆ ಹಾಕೋ ಕೆಲಸ ಮಾಡಿ ಅಂತ. ನಾನು ಇವತ್ತು ಮಾತಾಡಿದ್ರೆ ಪುನಃ ಹಳೆದನ್ನೇ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದೇನೋ. ಆದರೂ ಇವತ್ತಿಗೂ ಆ ನೋವು ಹಾಗೇ ಇದೆ. ಆದರೆ ಪೇರೆಂಟ್ಸು ಜನ್ಮ ಕೊಟ್ಟವರೇ ಸುಮ್ಮನೆ ಇದ್ಮೇಲೆ ನಾವಿನ್ನೇನು ಮಾಡಲಿಕ್ಕಾಗತ್ತೆ? ನಾವು ಮಾತಾಡ್ತಾ ಸುಮ್ಮನೆ ಆಗಬೇಕಷ್ಟೇ. ಆದರೆ ಜನ್ಮ ಕೊಟ್ಟವರು ಗೊತ್ತಾಗಬೇಕು, ನಮ್ಮ ಮಕ್ಕಳನ್ನು ಕೀಚಕರು ರಾಕ್ಷಸರು ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ, ಅವ್ರು ನೋಡುವಂಥ ದೃಷ್ಟಿ ಸರಿಯಿಲ್ಲ, ನಮ್ಮ ಮಕ್ಕಳನ್ನು ಹಾಕೊಂಡು ಬಾಚಿ ತಿಂತಾರೇನೋ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ, ನಾವು ಅದು ಮಾಡಬಾರ್ದು ಅಂತ ತಂದೆ ತಾಯಿಗಿರಬೇಕು. ತಾಯಿ ಆಗಿರ್ತಕ್ಕಂಥವ್ರೆ ತೊಡೆ ಮೇಲೆ ಬಟ್ಟೆ ಹಾಕ್ಕೊಂಡು ಬೀದಿ ಸುತ್ತಾ ಇದ್ದರೆ ಇನ್ನು ಮಕ್ಕಳು ಬಿಡ್ತಾವ? ಮೊದಲು ತಾಯಿ ತಾನು ಹೇಗಿರಬೇಕು ಅಂತ ಆಕೆ ಚಿಂತನೆ ಮಾಡಬೇಕು. ತಾನು ತನ್ನ ಗರ್ತಿತನವನ್ನು, ತನ್ನ ಒಂದು ಸೌಮಂಗಲ್ಯತನವನ್ನು, ತನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಸಮವಸ್ತ್ರಗಳನ್ನು ಹೇಗಿಡಬೇಕು ಅಂತಕ್ಕಂಥದ್ದು ಜನ್ಮ ಕೊಟ್ಟ ತಾಯಿ, ಆ ತಾಯಿ ಓಡಾಡ್ತಿದ್ರೆ ಅವಳು ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅದು ನೋಡಿ ಕಲಿತಾರೆ. ಆದರೆ ಈ ಒಂದು ಪ್ರಕೃತಿ ಇಲ್ಲಿರ್ತಕ್ಕಂಥ ಒಂದಷ್ಟು ವಿಸ್ಮಯಗಳಿದೆಯಲ್ಲ, ತಾಯಿ ತಪ್ಪುದಾರಿಯಲ್ಲಿದ್ದರು, ತಾಯಿ ಬೇರೆ ಥರ ವಸ್ತ್ರಗಳು ಹಾಕ್ಕೊಂಡು ಓಡಾಡ್ತಿದ್ರು, ಹೊಟ್ಟೆಲಿಟ್ಟಿರೋ ಮಕ್ಕಳು ಹಾಗಿರೋದಿಲ್ಲ ಕೆಲವು ಕಡೆ. ಆ ಮಕ್ಕಳು ಅಂಥವ್ರನ್ನೂ ನಾನು ನೋಡಿದ್ದೇನೆ. ಹಿಂದಿನ ಪದ್ಧತಿ ಇತ್ತು, ಹಿಂದಿನ ಸಂಸ್ಕೃತಿ ಇತ್ತು, ಇವತ್ತದು ಕಾಣಿಸ್ತಾ ಇಲ್ಲ. ಆದರೆ ಇದೆಲ್ಲ ಏನಕ್ಕೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಗಂಡು ಮಕ್ಕಳಿಗೆ ಪ್ಯಾಂಟು ಶರ್ಟ್ ಇರುತ್ತೆ, ಆದರೆ ಹೆಣ್ಣುಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕಿಲ್ಲ. ಆದರೆ ಹೆಣ್ಣು ಅಂದರೆ ಎಂತಹ ಸ್ಥಾನಮಾನ ಇದೆ ಎಂಬತಕ್ಕಂಥದ್ದನ್ನು ಅರ್ಥಕೊಂಡು ಅದರಂತೆ ನಡಿಬೇಕಾದ್ದು ಧರ್ಮ. ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ತಾವು ನೋಡಿದ ಹಾಗೆ ಶನೈಶ್ಚರರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಶ್ರಾವಣ ಮಾಸ ಬಂತು ಅಂದರೆ ಶನೈಶ್ಚರನ ಸಾನ್ನಿಧ್ಯಗಳಲ್ಲಿ ವಿಶೇಷವಾದ ಪೂಜೆ, ಅನುಷ್ಠಾನ, ಅಭಿಷೇಕ, ಮಹಾಭಿಷೇಕ ಎಲ್ಲವೂ ನಡೆಯುತ್ತೆ. ಇದು ಶ್ರಾವಣ ಮಾತ್ರ ಅಲ್ಲ, ವರ್ಷದ 365 ದಿವಸ. ಯಾಕೆಂದರೆ ಶನೈಶ್ಚರನ ಪ್ರಾರ್ಥನೆ ಪ್ರತಿಯೊಬ್ಬರಿಗೂ ಬೇಕು. ಶನೈಶ್ಚರನ ಪ್ರಾರ್ಥನೆ ಬೇಕು, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ರೇ ನಿಮ್ಮ ಭವಿಷ್ಯತ್ತು ಏನು ಎಂಬತಕ್ಕಂಥದ್ದು ನಿಮಗೆ ಅರ್ಥವಾಗುತ್ತೆ. ಯಾಕೆಂದರೆ ನವಗ್ರಹಗಳು ಒಂದು ಸ್ಥಿತವಾಗಿ ಕೂತ್ಕೊಳ್ತಕ್ಕಂಥವ್ರಲ್ಲ. ನವಗ್ರಹ ಆ 9 ಗ್ರಹಗಳು ಒಂದೊಂದು ಸಾನ್ನಿಧ್ಯಗಳಲ್ಲೇ ಅವರು ಸಂಪೂರ್ಣವಾಗಿ ನಿಲ್ತಕ್ಕಂಥದ್ದಲ್ಲ. ಹರಿಹರ ಬ್ರಹ್ಮಾದಿಗಳು, ದೇವಾನ ದೇವತೆಗಳು, ದೇವರುಗಳು ಮಾತ್ರ ಒಂದು ಕಡೆ ಇರೋದು. ಗ್ರಹಗಳು ಅಂದರೆ ಅವರು ಚಲಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇವತೆಗಳಿಗೆ ಪ್ರತಿಷ್ಠಾಪನೆ ಇದೆ, ಗ್ರಹಗಳಿಗೆ ಪ್ರತಿಷ್ಠಾಪನೆ ಇಲ್ಲ. ಯಾವುದೇ ದೇವಸ್ಥಾನಗಳಲ್ಲಾದರೂ ಸಹಿತ ದೇವರಿಗೆ ಮಾತ್ರ ಅಷ್ಟಬಂಧನ, ಗ್ರಹಗಳಿಗಲ್ಲ. ದೇವರುಗಳಿಗೆ ಅಷ್ಟಬಂಧನವನ್ನು ಹಾಕಿ ದೇವರನ್ನ ಗಟ್ಟಿಯಾಗಿ ಕೂಡಿಸುವಂಥದ್ದು ಕ್ರಮ ಇದೆ. ಆದರೆ ಗ್ರಹಗಳಿಗೆ ಅಷ್ಟಬಂಧನ ಅಲ್ಲ ಎಂಬತಕ್ಕಂಥದ್ದು, ಅಷ್ಟಬಂಧನದಲ್ಲಿ ಕೂಡಿಸಬಾರ್ದು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಗ್ರಹಗಳು ಓಡಾಡ್ತಾ ಇರಬೇಕು. 2.5 ದಿವಸ, 2.5 ಗಂಟೆ, 2.5 ವರ್ಷ, ಹೀಗೆ ಒಂದೊಂದು ಕಾಲವೂ ಸಹಿತ ಬದಲಾಗ್ತಾ ಇರಬೇಕು. ಆ ಕಾಲಘಟ್ಟ ಬದಲಾದ್ರೇ ನಿಮ್ಮ ಭವಿಷ್ಯದಲ್ಲಿ ಲಾಭ ನಷ್ಟ ಎಲ್ಲವೂ ಇದೆ. ಇವತ್ತು ಒಬ್ಬರು ರಾಜ್ಯವನ್ನು ಆಳ್ತಿರಬಹುದು, ನಾಳೆ ಬೆಳಿಗ್ಗೆ ಕುಂಟುವ ಕಾಲ ಎದುರಾಗುತ್ತೆ. ನಾಳಿದ್ದು ಪುನಃ ಸುಖ ಸಂತೋಷ ನೋಡ್ತೀರಿ, ಅದಾದಮೇಲೆ ಪುನಃ ಅನಾರೋಗ್ಯಕ್ಕೆ ತುತ್ತಾಗ್ತೀರಿ. ಹಾಗೆ ಭಗವಂತ ಎಲ್ಲವನ್ನೂ ಕೊಟ್ಟು ನೋಡ್ತಾನೆ. ಅದನ್ನು ಹೇಗೆ ಉಳಿಸ್ಕೊಳ್ತಾ ಇದ್ದೀವಿ, ಹೇಗೆ ಸದ್ವಿನಿಯೋಗಪಡಿಸ್ಕೊಳ್ತಿದ್ದೀವಿ, ನೀನು ಕೊಟ್ಟಿದ್ದನ್ನು 4 ಜನ ನಾವು ಏನು ಹಂಚ್ಕೊಂಡು ಊಟ ಮಾಡ್ತಾ ಇದ್ದೀವಿ, ಇದೆಲ್ಲವನ್ನು ನೋಡ್ತಾನೆ. ಕೊಟ್ಟಿದ್ದೆಲ್ಲ ನನಗೇ ಇರಲಿ ಅಂಥೇಳಿ ಮನೆಗೆ ತೊಗೊಂಡು ಬೀರಲ್ಲಿ ಮುಚ್ಚಿಟ್ಬಿಟ್ರೆ, ಅಥವಾ ಎಲ್ಲೋ ಒಂದು ಕಡೆ ಅದನ್ನು ಸೇಫಾಗಿ ಇಟ್ಬಿಟ್ರೆ, ಅಥವಾ ಎಲ್ಲೋ ವಿದೇಶದಲ್ಲಿ ತೆಗೆದುಕೊಂಡು ಹೂಡಿಕೆ ಮಾಡಿ ಇಟ್ಬಿಟ್ರೆ ಏನು ಪ್ರಯೋಜನ? ನೀವು ನಂಬ್ತಿರೋ ಬಿಡ್ತಿರೋ. ಇತ್ತೀಚೆಗೆ ನಡೆದ ಘಟನೆ, ಮನುಷ್ಯನಿಗೆ ತನಗೆ ಕೋಟಿ ಎಂಬತಕ್ಕಂಥದ್ದು ಎಷ್ಟು ಕೋಟಿ ಇದೆ ಅನ್ನೋದೇ ಗೊತ್ತಿಲ್ಲ. ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಗೊತ್ತಿಲ್ಲ, ಯಾರ್ಯಾರಿಗೆ ದುಡ್ಡು ಕಾಸನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಮನೇಲಿದ್ದಂಥ ಚಿನ್ನವನ್ನು ಎಲ್ಲೆಲ್ಲಿ ಮುಚ್ಚಿಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ದಿವಸ ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಎಷ್ಟೊತ್ತಿಗೆ ಇಲ್ಲವೇ ಇಲ್ಲ. 2 ದಿನ 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು, 6 ದಿನ ಆಯಿತು, 7 ದಿನ ಆಯಿತು, 8 ದಿನ ಆಯಿತು, 9 ದಿನ ಆಯಿತು, 10 ದಿನ ಆಯಿತು, 11 ದಿನ ಆಯಿತು, 12 ದಿನ ಆಯಿತು, 13 ದಿನ ಆಯಿತು, 14 ದಿನ ಆಯಿತು, 15 ದಿನ ಆಯಿತು, 16 ದಿನ ಆಯಿತು, 17 ದಿನ ಆಯಿತು, 18 ದಿನ ಆಯಿತು, 19 ದಿನ ಆಯಿತು, 20 ದಿನ ಆಯಿತು, 21 ದಿನ ಆಯಿತು, 22 ದಿನ ಆಯಿತು, 23 ದಿನ ಆಯಿತು, 24 ದಿನ ಆಯಿತು, 25 ದಿನ ಆಯಿತು, 26 ದಿನ ಆಯಿತು, 27 ದಿನ ಆಯಿತು, 28 ದಿನ ಆಯಿತು, 29 ದಿನ ಆಯಿತು, 30 ದಿನ ಆಯಿತು, 31 ದಿನ ಆಯಿತು, 32 ದಿನ ಆಯಿತು, 33 ದಿನ ಆಯಿತು, 34 ದಿನ ಆಯಿತು, 35 ದಿನ ಆಯಿತು, 36 ದಿನ ಆಯಿತು, 37 ದಿನ ಆಯಿತು, 38 ದಿನ ಆಯಿತು, 39 ದಿನ ಆಯಿತು, 40 ದಿನ ಆಯಿತು, 41 ದಿನ ಆಯಿತು, 42
ಕಟ್ಕೊಂಡ ಹೆಂಡತಿಗೂ ಸಹಿತ ಹೇಳಿಲ್ವಂತೆ ಆತ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾನೆ, ಎಲ್ಲೆಲ್ಲಿ ಹಣವನ್ನು ಇಟ್ಟಿದ್ದಾನೆ, ಯಾವ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಯಾರ್ಯಾರಿಗೆ ಏನು ವ್ಯವಹಾರ ಮಾಡಿದ್ದಾರೆ, ಯಾರ್ಯಾರಿಗೆ ಬಡ್ಡಿಗೆ ಇನ್ವೆಸ್ಟ್ಮೆಂಟ್ಗೆ ಆಚೆ ಕಡೆ ಕಾಸು ಕೊಟ್ಟಿದ್ದಾರೆ ಅಂತ ತನ್ನ ಧರ್ಮಪತ್ನಿಗಾಗಲಿ ತನ್ನ ಮಕ್ಕಳಿಗಾಗಲಿ ಯಾರಿಗೂ ಹೇಳಿಲ್ಲ. ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ತನ್ನದೇ ಆದಂತಹ ಒಂದು ರಾಜ್ಯ ಕಟ್ಕೊಂಡಂಗೆ ಕಟ್ಟಿದ್ದ ಆತ. ಇತ್ತೀಚೆಗೆ ಬಹುಶಃ ಎಲ್ಲ ಒಂದು 15 ದಿವಸ ಆಗಿರ್ಬೋದೇನೋ ಅಷ್ಟೇ ಇದು ನನ್ನ ಕಿವಿ ಬಿದ್ದು. ರಾತ್ರಿ ಮಲಗಿರೋ ವ್ಯಕ್ತಿ ಏನು ನೋವಿಲ್ಲ ಏನಿಲ್ಲ, ಹಾರ್ಟ್ ಅಟ್ಯಾಕು ಅಷ್ಟೇ. ಅದು ಹೇಗೆ ಬಂತು ಏನು ಅಂತ ವೈದ್ಯರು ಸಹಿತ ಒಂಥರ ವಿಸ್ಮಯ, ಅಯ್ಯೋ ಆಯಿತು ಆಗೋಗ್ಬಿಟ್ಟಿದೆ. ರಾತ್ರಿ ಊಟ ಮಾಡಿ ಹಾಲು ಕುಡಿದು ಗಂಡ ಹೆಂಡತಿ ಮಲಗಿರ್ತಕ್ಕಂಥದ್ದು. ಬೆಳಿಗ್ಗೆ ಯಥಾ ಪ್ರಕಾರ ಗಂಡ ಮೊದಲೆದ್ದು ವಾಕಿಂಗ್ ಹೋಗಬೇಕಾಗಿತ್ತು, ವಾಕಿಂಗ್ ಹೋಗಲೇ ಇಲ್ಲ. ಯಾಕೋ ಗಂಡ ಎದ್ದೇಳಿಲ್ವಲ್ಲ ಅಂತ ಈಕೆ ಅಷ್ಟೇ ಎದ್ದರು, ಹೋದ್ರು ಸ್ನಾನಕ್ಕೆ ಹೋದರು, ಬೆಳಗ್ಗೆ ಪೂಜೆ ಮುಗಿಸಿದ್ರು, ಇನ್ನೂ ಎದ್ದೇಳಲೇ ಇಲ್ವಲ್ಲ. ಅವ್ರು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಲೋಟ ಹಾಲು ತಂದು ಬೆಳಗ್ಗೆ ಎಬ್ಸಿದ್ರು, ನೋಡೋಣ ಹಾಲು ಕುಡಿತಾರೇನೋ ಅಂತ. ಎಲ್ಲಿ ಎಬ್ಸೋದು, ಇಡೀ ದೇಹ ತಣ್ಣಗಾಗೋಗಿದೆ. ಅಟ್ಲೀಸ್ಟ್ ಪ್ರಾಣ ಹೋಗುವಾಗ ಪ್ರಾಣ ಹೋಗ್ತಾ ಇದೆ, ಒಂದು ಸ್ವಲ್ಪ ನೀರು ಬೇಕು ಅಂತಲೂ ಆತ ಕೇಳಲಿಲ್ಲ. ಅಂದರೆ ಇನ್ಯಾವ ಥರ ಹಾರ್ಟ್ ಅಟ್ಯಾಕು, ಇನ್ನೆಂಥ ಸಮಸ್ಯೆಗಳು ಎದುರಾಗ್ತದೆ. ಆದರೆ ಕೋಟಿ ಎಂಬತಕ್ಕಂಥದ್ದು ಲೆಕ್ಕವೇ ಇಲ್ಲ. ತಾನಿರುವ ಪ್ರಾಂತ್ಯ ಅಷ್ಟು ಆನಂದ. ತಾನು ಕೂತ್ಕೊಳ್ತಕ್ಕಂಥ ಆಸನ ಬೆಳ್ಳಿ ಚೇರು, ಬೆಳ್ಳಿ ಚೇರಿದೆ, ಬೆಳ್ಳಿ ಸೋಫಾ ಇದೆ, ಬೆಳ್ಳಿದ ಒಂದು ಉಯ್ಯಾಲೆ ಇದೆ. ಆತ ಮಲಗುವಂಥ ರೂಮ್ ಅಂತೂ ಅದರ ವೈಭೋಗವೇ ಬೇರೆ. ಇಷ್ಟೆಲ್ಲ ಇದ್ದರೂ ಸಹಿತ ಎಲ್ಲಿದೆ ಏನಿದೆ, ಎಲ್ಲಿ ಏನು ಮುಟ್ಟಿಸಿದ, ಯಾವ ಬ್ಯಾಂಕಲ್ಲಿದೆ ಒಂದೂ ಗೊತ್ತಿಲ್ಲ. ಈಗ ಅದು ಹಣ ಎಲ್ಲ ಬರೋದು ಹೇಗೆ? ಯಾರ್ಯಾರಿಗೆ ಸೇರಬೇಕೋ ಅವ್ರವ್ರಿಗೆ ಸೇರಿಸಿದ್ದಾರೆ. ಅವರು ಒಬ್ಬರಿಗೂ ಗೊತ್ತಿಲ್ಲದಿರ ಕಣ್ಣು ಮುಚ್ಕೊಂಡು ಅವರು ಯಾತ್ರೆ ಹೊರಟುಬಿಟ್ರು. ಇದೇನಾದರೂ ಸ್ವಲ್ಪ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಜ್ಞಾನಿಗಳು ಪ್ರಾಣ ಹೋಗೋದನ್ನು ಕನಿಷ್ಠ ಪಕ್ಷ ಅವ್ರು ಪೂರ್ತಿ ಉಳಿಸೋಕ್ಕೆ ಬೇಡ, ಒಂದು 10 ನಿಮಿಷಕ್ಕೋ ಒಂದು ಅರ್ಧ ಗಂಟೆಗೋ ಒಂದು 1 ಅವರ್ಗೋ ಅದನ್ನು ಮುಂದೆ ಹಾಕುವಂಥ ವಿಧಿವಿಧಾನಕ್ಕೆ ಏನನ್ನು ಬಂದುಬಿಟ್ರೆ ಆವಾಗ ಇಂಥವರೆಲ್ಲ ಅವ್ರ ನಂಬರ್ ಇಟ್ಕೊಂಡಿರ್ತಾರೆ. ಮನೇಲಿ ಹಿಂಗೆ ಆದ ತಕ್ಷಣ ಫಸ್ಟ್ ಅವ್ರ ನಂಬರ್ ಹೊಡೆದು ಬಿಡ್ತಾರೆ, ನೀವು ಬನ್ನಿ. ಯಾತಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡಬೇಕು, ಅವ್ರನ್ನ ನಗಿಸ್ಬೇಕು, ನಮ್ಮ ಜೊತೆ ಅವ್ರು ಇರಬೇಕು ಅನ್ನೋ ಮಾತುಗಲ್ಲ. ಯಾರ್ಯಾರಿಗೆ ಏನು ಆಸ್ತಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಆಸ್ತಿ ಇದೆ, ಯಾರ ಮನೆಗೆ ಮುಚ್ಚಿಟ್ಟಿದ್ದಾರೆ, ಯಾವ ಬ್ಯಾಂಕಲ್ಲಿದೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಅಂದರೆ ನಮ್ಮ ಪರಿಸ್ಥಿತಿ ಹಾಗಾಗೋಗ್ತಾ ಇದ್ದೀವಿ. ಇರುವ ತನಕ ಈ ಮಾತು, ಈ ಸ್ವರ ಈ ದೇಹದಿಂದ ಹೊರಡುವ ತನಕ, ನಿಮ್ಮ ಕಣ್ಗಳಲ್ಲಿ ಹೊಸ ಪ್ರಪಂಚವನ್ನು, ಸುಂದರವಾದ ಪ್ರಪಂಚವನ್ನು ಕಾಣುವ ತನಕ, ನಿಮ್ಮ ಕೈಗಳಲ್ಲಿ ಭಗವಂತನ ಸೇವೆಯನ್ನು ದಾನ ಧರ್ಮಾದಿಗಳನ್ನು ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡುವ ತನಕ, ಹಾಕುವ ಹೆಜ್ಜೆನಲ್ಲಿ ಲೋಪ ಬಾರದೆ ನಡೆಯುವ ತನಕ ಇಷ್ಟಕ್ಕೇ ಬೇಕು ಈ ದೇಹ. ಇದಲ್ಲದಿರ ಇನ್ನೇನಾದ್ರು ನಾವು ಮಾಡ್ತೀವಿ ಅಂದರೆ, ಇನ್ನೇನಾದ್ರು ಕೂಡಿಡ್ತೀವಿ ಅಂದರೆ ಎಲ್ಲವನ್ನೂ ಇಲ್ಲಿ ಬಿಟ್ಟು ಹೋಗಬೇಕು. ಇದು ಬಹಳ ಮನನೊಂದು ಹೇಳುವ ಮಾತು. ಏನೂ ಗತಿ ಇಲ್ಲ, ಬೇಡದೇ ಭಿಕ್ಷೆ, ಆ ಹೊತ್ತಿನ ಕೂಲಿ, ಬೆಳಗ್ಗೆ ಹೋಗಿ ಸಂಜೆ ಕೂಲಿ ತೊಗೊಂಡು ಬಂದು ಅವಾಗ ಸಂಸಾರ ತೂಗಿಸ್ತಾ ಇದ್ದೀವಿ ಅಂದರೆ ಅದೊಂಥರ ನಡ್ಕೊಂಡು ಹೋಗುತ್ತೆ. ಆದರೆ ಭಗವಂತ ಅಷ್ಟೋ ಇಷ್ಟೋ ಕೊಟ್ಟಿದ್ದಾನಲ್ಲ, ಕೊಟ್ಟಿರೋದ್ರಲ್ಲಿ 4 ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಗುಣ ಬೇಡವಾ? ಯಥೇಚ್ಛವಾದ ಭೂಮಿ ಎಲ್ಲಿದೆ ಗೊತ್ತಿಲ್ಲ, ಯಥೇಚ್ಛವಾದ ಹಣ ಅದು ಗೊತ್ತಿಲ್ಲ, ಚಿನ್ನ ಬೆಳ್ಳಿ ಎಲ್ಲೆಲ್ಲಿ ಸೇರಿಸಿದೀವೋ ಅದೂ ಗೊತ್ತಿಲ್ಲ. ಹೋಲಿ ಧರ್ಮಪತ್ನಿ ತನ್ನ ಹೆಂಡತಿಗೆ ಹೇಳಿದ್ದಾನ? ಹೇಳಿಲ್ಲ. ಮಕ್ಕಳಿಗೆ ಹೇಳಿದ್ದಾನ? ಹೇಳಿಲ್ಲ. ಕೊನೆಗೆ ಆತನಿಗೆ ನೆಕ್ಸ್ಟ್ ಬರೋ ವರ್ಷ ಇಷ್ಟು ಪಿಂಡ ಇಡಬೇಕಾದ್ರೆ, ಅಥವಾ ಆತನ ಹೆಸರಲ್ಲಿ ಒಂದು ವೈಕುಂಠ ಮಾಡಬೇಕಾದ್ರೆ, ಅಥವಾ ಆತನ ಹೆಸರಲ್ಲಿ ಯಾರಿಗಾದರೂ ವರ್ಷಕ್ಕೊಂದ್ಸತಿ ಹಾಕುವಂಥ ಪಿಂಡ ಪ್ರದಾನ ಹಾಕುವಾಗ ಅವರು ಪಿಂಡ ಪ್ರದಾನ ಅಯ್ಯೋ ನಮ್ಮಪ್ಪ ಹೋದ, ಅಥವಾ ನಮ್ಮ ಮನೆಯವ್ರಿಗೆ ಈ ಥರ ಇತ್ತು, ನಮ್ಮ ಮನೆಯವ್ರು ನಾನು ಬಿಟ್ಟು ಹೋದರು, ಇದು ಬರಲ್ಲ. ಹೋಗೋ ಅನ್ನೋದ ಮನುಷ್ಯ ಎಲ್ಲೆಲ್ಲಿ ಏನು ಇಟ್ಟಿದ್ನೋ, ಯಾರು ಕೊಟ್ಟಿದ್ನೋ, ಏನು ಮುಚ್ಚಿಟ್ಟಿದ್ನೋ, ಎಲ್ಲಿ ತೊಗೊಂಡೋಗಿ ಇಟ್ಬಿಟ್ನೋ, ಹಾಳಾದವನು ಎಲ್ಲ ತೊಗೊಂಡು ಹೋಗ್ಬಿಟ್ಟ, ಎಲ್ಲ ಕಳಿಸ್ಬಿಟ್ಟು ಆಚೆಗೆ. ಈ ಮಾತು ಇದು ತುಂಬ ಕಡೆ ನಡೆಯುತ್ತೆ. ಅದಕ್ಕೆ ಹೇಳೋದು, ಯಾವುದು ಎಷ್ಟು ಬೇಕೋ ಗುರುವಿನ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಇರೋ ತನಕ ಚೆನ್ನಾಗಿ ಮಾತಾಡಿ, ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ನಗನಗ್ತಾ ಇರಿ. ಇರೋ ತನಕ ಭಗವಂತ ನಮ್ಮಿಂದ ಏನು ಸೇವೆ ಮಾಡಿಸ್ಬೋದೋ ಆ ಸೇವೆಗಳೆಲ್ಲ ಮಾಡೋಣ. ಈ ದೇಹ ಸಂಪೂರ್ಣವಾಗಿ ನೆಲಕ್ಕೆ ಕುಸಿಯೋ ತನಕ ಒಂದಷ್ಟು ಸೇವೆಗಳನ್ನೇ ಮಾಡೋಣ. ಕುಸಿಯೋದಂತೂ ಖಂಡಿತ, ಅದು ಯಾರೂ ತಪ್ಸೋಕ್ಕಾಗೋದೇ ಇಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಹಾಗೆ ಇರುವ ತನಕ ಎಷ್ಟು ನಗನಗ್ತಾ ಇದ್ದೀವಿ, ಎಷ್ಟು ಹ್ಯಾಪಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಸಾಧ್ಯವಾದಷ್ಟು ಕುಟುಂಬಗಳಲ್ಲೂ ಅಷ್ಟೇ ಸಣ್ಣ ಪುಟ್ಟ ಜಗಳ ಮಾಡಿಕೊಂಡು, ಸಣ್ಣ ಪುಟ್ಟ ಕದನಗಳು ಮಾಡಿಕೊಂಡು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದಿರಾ, ಅಥವಾ ಅವ್ರು ಹೇಳುವ ಮಾತನ್ನು ಆಲಿಸ್ದಿರಾ, ಯಾತಕ್ಕಾಗಿ ಮನೇಲಿ ಮಾತು ಹೇಳ್ತಿದ್ದಾರೆ ಅಂತ ಯಾರೂ ಚಿಂತನೆ ಮಾಡ್ದಿರಾ, ನಿಮ್ಮದೇ ದಾರಿಯಲ್ಲಿ ನಡೆದು ಮುಖ ಸಪ್ಪು ಮಾಡಿಕೊಂಡು ಏನಾದ್ರು ಕಣ್ಮುಚ್ಚ ಪ್ರಯೋಜನ ಏನಾಯಿತು? ಇರೋ ತನಕ ಮಾತ್ರ ಯಾವುದೇ ಕಾಲದಲ್ಲಾಗಲಿ, ಎಂಥದೇ ಗಲಾಟೆ ಬರಲಿ, ಎಂಥದೇ ಸಮಸ್ಯೆ ಬರಲಿ, ಆ ಸಮಸ್ಯೆ ಬಂದಾದ ಮೇಲೆ ಆ ಸಮಸ್ಯೆಯನ್ನು ಒಬ್ರಿಗೊಬ್ರು ಕೂತು ಅಲ್ಲೇ ಸಮರ್ಸ್ಕೊಂಬಿಡಿ. ಅಷ್ಟು ಮನಸ್ಸಿಗೆ ನೋವಾಯ್ತಾ, ಮಾತಾಡ್ಲಿಕ್ಕೆ ಆಗ್ತಿಲ್ವಾ, ಮಾತಿಗೆ ಬರ್ತಿಲ್ವಾ, ಕಂಟ್ರೋಲೇ ಆಗ್ತಾ ಇಲ್ವಾ, ಅವ್ರು ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ವಾ, 1 ದಿವಸ 2 ದಿವಸ 3ನೇ ದಿವಸ ತಿರುಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು.
ಮೂರನೇ ದಿವಸ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಲಕ್ಷಣವಾಗಿ ಏನೋ ಒಂದಿಷ್ಟು ದೇವ್ರು ಕೊಟ್ಟಿದ್ದನ್ನು ತಿನ್ಕೋಬೇಕು. ಆದಷ್ಟು ಅವ್ರನ್ನ ನಿಮ್ಮ ದಾರಿಗೆ ತರಕ್ಕೆ ನೋಡಬೇಕು. ದಾರಿಗೆ ಬರಲಿಲ್ಲ ಅಂತ ನೀವು ಕೈ ಬಿಟ್ಬಿಡೋಂಗೇ ಇಲ್ಲ, ಅಲ್ಲೂ ನಿಮ್ಮ ಹೊಡೆದಾಟ ಇದೆ. ಯಾಕೆಂದರೆ ಸಾಯುವ ಕಡೆಗಾಲದವರೆಗೂ ಒಬ್ರಿಗೊಬ್ಬರು ನೋಡಬೇಕಾದ್ದು, ಒಂದು ಕುಟುಂಬದಲ್ಲಿ ಇರಬೇಕಾದ್ದು, ಎಲ್ಲರನ್ನೂ ಸಹಿತ ನಿಮ್ಮ ಒಂದು ಹಿಡಿತಕ್ಕೆ ತೊಗೊಳ್ಬೇಕಾದ್ದು ಅಥವಾ ಎಲ್ಲರಲ್ಲಿಗೂ ಒಬ್ಬರಾಗಿ ಬದುಕಬೇಕಾದ್ದು ಅದು ಹೆಚ್ಚಿನ ಕರ್ತವ್ಯ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ಪಂಚಾಂಗವನ್ನು ನೋಡಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಯರ ಅನುಗ್ರಹದಿಂದ ಇವತ್ತಿನ ರಾಶಿಫಲ ಹೇಗಿದೆ ಅದನ್ನು ನಾವು ತಿಳ್ಕೊಳ್ಳೋಣ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ರಿಜಶ್ರಾವಣ ಮಾಸ ಕೃಷ್ಣ ಪಕ್ಷ 1/9/2023 ಶುಭ ಶುಕ್ರವಾರ ದ್ವಿತೀಯ ಪೂರ್ವಾಭಾದ್ರ ನಕ್ಷತ್ರ. ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥದ್ದು 1/9/2023 ಶುಕ್ರವಾರ. ಇವತ್ತು ಬಹಳ ವಿಶೇಷ ಅಂತಲೇ ಇದೆ. ಇದು ಚರಿತ್ರೆಯಲ್ಲಿ ನಿಲ್ಲುವಂಥ ದಿನವೇ. ಯಾಕೆಂದರೆ 1/9/2023 1ನೇ ತಾರೀಕು ಶುಭ ಶುಕ್ರವಾರ. ಎಲ್ಲರಿಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ. ಯಾಕೆಂದರೆ ಇದು ಸಂಪತ್ ಶುಕ್ರವಾರ. ಈ ಸಂಪತ್ ಶುಕ್ರವಾರ ಸಂಪದ್ಭರಿತವಾಗಿರಲಿ. ಪ್ರತಿಯೊಬ್ಬರ ಕುಟುಂಬದಲ್ಲೂ ನಗುಮುಖ ಇರಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಹಾಗೆ ಸಣ್ಣ ವಿರಾಮ ತಗೊಳ್ಳೋ ಸಮಯನೂ ಬಂದಾಯಿತು. ವಿರಾಮ ತಗೊಳ್ಳೋಣ. ಅದಾದ ನಂತರ ರಾಶಿಫಲವನ್ನು ಶುರು ಮಾಡೋಣ. ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಶನೈಶ್ಚರ ಆರಾಧನೆ, ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ದರ್ಶನ ನಾಳಿನ ಸಂಚಿಕೆಯಲ್ಲಿ. ನಾಳೆ ಸರ್ವ ರೋಗಗಳನ್ನೂ ದೂರ ಮಾಡತಕ್ಕಂಥ, ಸರ್ವರಿಗೂ ಸಹಿತ ಅನುಗ್ರಹವನ್ನು ಕರುಣಿಸ್ತಕ್ಕಂಥ ಧನ್ವಂತರಿ ಮಹಾವಿಷ್ಣುವಿನ ವಿಶೇಷವಾದ ಕಾರ್ಯಕ್ರಮ. ಅದರ ಜೊತೆಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತ ಪೀದೇಂ ಶಯೋರಭಿಷ್ಟವಂತನಃ. ಶನೈಶ್ಚರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ನಾಳೆ ನೀವು ಮಾಡ್ತಾ ಇದ್ದೀರಿ. ನಾಳೆ ಶನಿವಾರ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ಶನಿವಾರದಂದು ಶನೈಶ್ಚರನ ಪ್ರಾರ್ಥನೆ, ಶ್ರೀನಿವಾಸನ ದರ್ಶನ. ನಾಳೆ ಪ್ರತಿಯೊಬ್ಬರು ಸಹಿತ ನಿಮ್ಮ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಶ್ರೀನಿವಾಸನೋ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದು ಅದರಲ್ಲೂ ಶನೈಶ್ಚರನ ದರ್ಶನ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಹನುಮ ಹುಟ್ಟಿದಂಥ ಸ್ಥಳ, ಹನುಮ ಹುಟ್ಟಿದಂಥ ಅಂಜನಾದ್ರಿ ಬೆಟ್ಟದಲ್ಲೂ ಸಹಿತ ನಾಳೆ ವಿಶೇಷವಾದಂಥ ಪೂಜಾ ಅನುಷ್ಠಾನ ಇದೆ. ಸ್ವಾಮಿಯನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಇದೆ. ಯಾರೇ ಆದರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇಹಪರಗಳಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಇವತ್ತು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಫಲಾಫಲಗಳನ್ನು ಸಿದ್ಧಿಯಾಗಬೇಕಾದರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕಾದರೆ ನೀವು ಮಾಡುವಂಥ ಕಾಯಕ ಲೋಪವಿಲ್ಲದಂತೆ ನಡೆಸಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮದೇವತೆಯನ್ನು ನೋಡುವಂಥದ್ದು, ಅಲ್ಲಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ನಿಮ್ಮ ಸುತ್ತಮುತ್ತ ಪ್ರಾಂತದಲ್ಲಿರ್ತಕ್ಕಂಥ 9 ಜನ ಹೆಣ್ಣು ಮಕ್ಕಳನ್ನು ನವದುರ್ಗೆ ಇರುವಂಥ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆ ಮಕ್ಕಳಿಗೊಂದಿಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು ಹಾಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರು ಮತ್ತಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮ ಮನಸ್ಸಿನ ಸಂಕಲ್ಪವನ್ನು ಒಂದು ವಿಶೇಷವಾದಂಥ ರೀತಿ ಕಾರ್ಯಸಿದ್ಧಿ ಮಾಡ್ಕೋಬೇಕು. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಂಥ ಬದುಕು ಇದೆ. ಅದರಲ್ಲೂ
11 ಗಂಟೆ 12 ನಿಮಿಷದಿಂದ 4:20ರವರೆಗೂ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆಯೋದಕ್ಕೆ ಅಥವಾ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಅಥವಾ ಭಗವಂತ ಕೊಟ್ಟಿದ್ದರಲ್ಲೇ ತೃಪ್ತಿಯಾಗಿರುವಂಥ ಮಾರ್ಗಸೂಚಿಯನ್ನು ತಿಳ್ಕೊಳ್ಳಿಕ್ಕೆ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ. ವೃಷಭ ರಾಶಿಯವರು ಇವತ್ತಿನ ದಿವಸ 1 ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ಗಂಡಾಂತರಗಳನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಲ ಇವತ್ತು ಮನಸ್ಸಿಗೆ ಸ್ವಲ್ಪ ನೋವಿದೆ. ಆದರೂ ಏನೇ ನೋವಿನ ಕ್ಷಣ ಇದ್ದರೂ ಭಗವಂತ ಆತ ಕರುಣಿಸಿದ್ರೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ದರಿಂದ ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಫಲ ಸಿಗುವಂಥದ್ದಾಗಲಿ. ಹಾಗೆ ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಧರ್ಮ ಕಾರ್ಯದಲ್ಲಿ ತಾವು ಪಾಲ್ಗೊಳ್ತಕ್ಕಂಥದ್ದು, ಹಾಗೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಹೊಸದಾಗಿ ಮಾಡುವ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ನಿಮ್ಮ ಚಿಂತನೆ ಸಮಂಜಸಕರವಾಗಿರಬೇಕು. ಹಾಗೆ ಇವತ್ತು ಏನೇ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕಾದರೂ ಯಾರಾದರೂ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ತಪ್ಪಲ್ಲ. ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ಕೆಲಸ ಕಾರ್ಯಗಳು ಸದ್ಯ ಆಗುತ್ತೆ, ಎಲ್ಲವೂ ಲಾಭದಲ್ಲಿರುತ್ತೆ, ಎಲ್ಲವೂ ತಾವು ಅಂದ್ಕೊಂಡಂಗೆ ಆಗುತ್ತೆ ಅಂದರೆ ಅದು ಸಾಧ್ಯವಿಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ಸಿಗೆ ಒಂದು ಸ್ವಲ್ಪ ನೋವುಂಟು ಮಾಡುವಂಥ ರೀತಿಯಲ್ಲಿದೆ. ಇವತ್ತು ಏನೇ ಮಾಡಬೇಕು ಅಂದ್ಕೊಂಡ್ರೂ ಫಲಾಫಲಗಳ ಸಿದ್ಧಿ ಆಗ್ತಾ ಇಲ್ಲ. ಜೊತೆಲಿರ್ತಕ್ಕಂಥವರು ನಿಷ್ಠೂರ ಮಾಡ್ತಾ ಇದ್ದಾರೆ. ಆ ನಿಷ್ಠೂರದಿಂದ ಸಾಕಷ್ಟು ಸಮಸ್ಯೆಗಳೆದುರಾಗುವಂಥ ರೀತಿಯಲ್ಲಿರುತ್ತೆ. ಇವತ್ತಿನ ದಿವಸ ಯಾರು ಏನೇ ಹೇಳಿ ನಿಮ್ಮ ಕೆಲಸದಲ್ಲಿ ವ್ಯತ್ಯಾಸ ಆಗಬಾರ್ದು. ಅದರಲ್ಲೂ ನಿಮ್ಮ ಮನಸ್ಸು ಚಂಚಲ ಆಗಬಾರ್ದು. ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀರಿ ಪ್ರಾರಂಭಿಕವಾಗಿ ಅದನ್ನೇ ಕಾರ್ಯಸಿದ್ಧಿ ಮಾಡ್ಕೋಬೇಕು. ಇದ್ರ ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹಸುಗಳಿಗಾಗಲಿ ಅಥವಾ ಶ್ವಾನಗಳಿಗಾಗಲಿ ಪಕ್ಷಿಗಳಿಗಾಗಲಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಇವತ್ತಿನ ಫಲಾಫಲಗಳನ್ನು ಕರ್ಕಾಟಕ ರಾಶಿಯವರು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲೇ ಇವತ್ತು ನಿಮ್ಮೊಂದಿಗೆ ನಾನು ಮಾತಾಡಬೇಕಾಗಿತ್ತು, ಫೋನ್ ಕರೆ ತೊಗೊಳ್ಬೇಕಾಗಿತ್ತು ಎಂಬತಕ್ಕಂಥ ಸಂಕಲ್ಪ ನಮ್ಮದಿತ್ತು. ಆದರೆ ಬೇರೆ ಬೇರೆ ವಿಚಾರಗಳು ತೆಗೆದುಕೊಂಡು ಬರ್ತಾ ಇರೋದ್ರಿಂದ ಆ ಸಮಯ ನಾನು ತೊಗೊಳ್ಳೋಕ್ಕಾಗಿರಲಿಲ್ಲ. ಆದರೆ ಈಗ ಕರೆಯಲ್ಲಿ ಒಬ್ಬರು ಸಿದ್ಧರಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ತೆ ಗುರುಜಿ, ನನ್ನ ಹೆಸರು ವೈಷ್ಣವಿ ಅಂತ. ನಾನು ಬಿಜಾಪುರಿಂದ ಕಾಲ್ ಮಾಡ್ತಿದ್ದೀನಿ ಗುರುಜಿ. ಹೇಳಮ್ಮ. ಗುರುಜಿ, ನನ್ಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಗುರುಜಿ. ಮನೇಲಿ ತುಂಬಾ ಕಷ್ಟ ಇದೆ. ನಾನು, ನಮ್ಮ ಅಕ್ಕ, ನಮ್ಮ ತಮ್ಮಂದ್ರಿಬ್ರು ಇದೀವಿ. ನಮ್ಮ ಅಕ್ಕನ ಮದುವೆ ಆಗಿ ಪ್ರಾಬ್ಲಮ್ ಆಗಿ ಅವ್ರು ವಾಪಸ್ ಬಂದ್ರು ಗುರುಜಿ. ಅವ್ರೀಗ ಮತ್ತೆ ಓದ್ತಿದ್ದಾರೆ. ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಗುರುಜಿ. ನಮ್ಮ ತಂದೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಅವ್ರಂತರೂ ಮನೇಲಿ ಗೌರ್ಮೆಂಟ್ ಜಾಬ್ ಇದೆ ಗುರುಜಿ, KSRTC ಬಸ್ ಡ್ರೈವರ್ ಇದ್ದಾರೆ ಅವರು. ಆದ್ರೂನು ಒಂದ್ ಸ್ವಲ್ಪನೂ ನೆಮ್ಮದಿ ಇಲ್ಲ ಗುರುಜಿ. ಮನೇಲಿ ದುಡ್ಡು ಕೊಡಲ್ಲ, ಹೊಡಿ ಬಡಿ ಪೂರ್ತಿ ಎಲ್ಲಾ ತರ ಒಂದೇ ತರ ಮಾತಾಡ್ತಾರೆ ಗುರುಜಿ. ಇವ್ರು ಯಾರ ಮಕ್ಳು ಏನೂ ಗೊತ್ತಾಗಲ್ಲ. ಬಂದ್ ಹೊರಕ್ಕೆಲ್ಲ ಬರ್ತಾರೆ, ನೋಡ್ತಾರೆ, ಅವರು ಮದ್ವೆ ಮಾಡ್ಕೊಳಲ್ಲ, ವಾಪಸ್ ಹೋಗ್ತಾರೆ. ಅದು ಹೊರದ್ನಾದ್ರೆ ಈ ಕಡೆ ಗೌರ್ಮೆಂಟ್ ಜಾಬ್ ಇದ್ರೆ ಕಳಿಸ್ತೀನಿ ಅಂತಾರೆ ಗುರುಜಿ. ಯಾರು ಬರ್ತಾರೋ ಮನೆಗೆ ಅವ್ರಿಗೆಲ್ಲ ನನ್ ಮಗಳನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತಾರ ಗುರುಜಿ. ಮನೆಗೆ ಹೋಗಿ ನನ್ ಮಗಳನ್ ಮದ್ವೆ ಮಾಡ್ಕೊಳ್ಳಿ ಅಂತ ಕೇಳ್ತಾರ ಗುರುಜಿ. ಮನೇಲಿ ಒಂದ್ ಸ್ವಲ್ಪನೂ ನೆಮ್ಮದಿ ಇಲ್ಲ. ದುಡ್ಡು ಕೊಡದಿದ್ರೆ ಹೋಗ್ಲಿ, ನಾವಾದ್ರೂ ನೆಮ್ಮದಿಯಿಂದ ಇರ್ತೀವಿ, ಬಿಡು ಅಂದ್ರೆ ಅದನ್ನು ಬಿಡ್ತಿಲ್ಲ. ಯಾವ್ ಜಾಬ್ ಮಾಡ್ಬೇಕು ಈಗ, ನಮಗ್ ಮದ್ವೆ ಮಾಡ್ಬೇಕಂದ್ರೆ ಅಲ್ಲಿ ಇಲ್ಲಿ ಕೊಟ್ಟು ಮದ್ವೆ ಮಾಡ್ತಾರಂತ ತುಂಬಾ ಭಯ ಇದೆ ಗುರುಜಿ. ಉದ್ಯೋಗ ಸಿಗುತ್ತಾ ಅಂತ ಎಷ್ಟು ಪ್ರಯತ್ನ ಪಡ್ತಿದೀನಿ, ಯಾವ್ದು ಜಾಬ್ ಸಿಗ್ತಿಲ್ಲ ಗುರುಜಿ. ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಮನೇಲಿ ಒಂದು ಅನ್ನ ತಿನ್ಬೇಕಂದ್ರೂ ಕಣ್ಣೀರ್ ಹಾಕಿ ತಿನ್ಬೇಕು ಗುರುಜಿ. ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ನಾನು 4-5 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಒಂದು ಕಾಲ್ ಸಿಗ್ತಿಲ್ಲ. ಇವತ್ತು ಏನೋ ಪುಣ್ಯ ಗುರುಜಿ ಸಿಕ್ಕಿದೆ. ಅವ್ರಿಗೆ ಪುಣ್ಯ ಹಾಕ್ಲಿ ಗುರುಜಿ ಕಾಲ್ ಕನೆಕ್ಟ್ ಮಾಡಿದಕ್ಕೆ. ನಿನ್ನ ಮಾತು ಕೇಳ್ತೀರಿ ನನಗೆ ಕಣ್ಣ ನೀರು ಬರ್ತಿದೆಮ್ಮ. ಯಾಕೆಂದರೆ ಇದು ನಿನ್ನೊಬ್ಬಳು ನೋವಲ್ಲ ತಾಯಿ, ನಿನ್ನೊಬ್ಬಳು ನೋವಲ್ಲ. ಇದು ತುಂಬ ಜನ ಹೆಣ್ಣುಮಕ್ಳು ಈ ನೋವು ಅನುಭವಿಸ್ತಾ ಇದ್ದಾರೆ. ಮನೆಯಲ್ಲಿ ತಂದೆ ಆಗಿರ್ತಕ್ಕಂತಹ ವ್ಯಕ್ತಿ, ಜವಾಬ್ದಾರಿ ಹೊರಬೇಕಾಗಿರ್ತಕ್ಕಂಥ ವ್ಯಕ್ತಿ ಈ ಪ್ರಕಾರವಾದಂತಹ ಕೆಲವು ದುರಭ್ಯಾಸಗಳಿಗೆ ಬಿದ್ದರೆ, ಇದು ನೀನು ಹೇಳ್ತಿರೋದು ಒಂದು ಭಾಗ. ಇನ್ನೊಂದು ಭಾಗದ ತಂದೆಯರು ಇದ್ದಾನೆ.
ನಾನು ಅವ್ರ ಬಗ್ಗೆನೂ ನನ್ನ ಹತ್ರ ವಿಚಾರಗಳು ಬರ್ತಾನೆ ಇರುತ್ತೆ. ಈ ನಿಮ್ಮ ಆನಂದ್ ಗುರೂಜಿ ಅವರಿಗೆ ಅವರ ಅನುಭವದ ಮಾತು ಹೇಗಿರುತ್ತೆ ಅಂದರೆ, 10 ಜನ ಬಂದು ಕಷ್ಟಗಳು ಹೇಳ್ಕೊಳ್ತಾರಲ್ಮ, ಇವತ್ತಿನವರೆಗೂ ನಾನು ಯಾವ ಗ್ರಂಥ ಓದಿದ್ದಲ್ಲ, ಗ್ರಂಥಗಳು ಓದಿ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋ ಮಾತಲ್ಲ ಇದು. ನಾನು ಆಡೋ ಪ್ರತಿ ಮಾತು ಸಹಿತ ಇನ್ನೊಬ್ಬರು ಬಂದು ಅವ್ರ ಕಷ್ಟ ಸುಖಗಳು ಹೇಳ್ಕೊಳ್ತಿರ್ತಾರಲ್ಲ, ಹೀಗೂ ಇದೆಯಾ ಪ್ರಪಂಚ ಅಂತ ತಿಳಿದು ಅದಕ್ಕೇನೋ ಒಂದು ಪರಿಹಾರವನ್ನು ಹುಡುಕೊಳ್ಬೇಕಾಗಿರ್ತಕ್ಕಂಥದ್ದು, ಹುಡುಕುವಂಥ ಕಾಯಕವನ್ನು ಈ ನಿಮ್ಮ ಆನಂದ್ ಗುರೂಜಿ ಮಾಡ್ತಾ ಇರೋದು. ಹಾಗೆ ನಿನ್ನಂಥ ಹೆಣ್ಣು ಮಕ್ಕಳು ಈ ಥರ ನಿನಗೆ ಜನ್ಮ ಕೊಟ್ಟಂಥ ನಿಮ್ಮ ತಂದೆ ಏನು ಇತ್ತೋ, ಯಾವ ರೀತಿ ನಡ್ಕೊಳ್ತಾ ಇದ್ದಾರೋ, ಇದಕ್ಕಿನ್ನ ಬೇರೊಂದು ದೂರಕ್ಕೆ ನಡೀತಾ ಇರ್ತಕ್ಕಂಥ ತಂದೆಯೂ ನಾನು ನೋಡ್ತಾ ಇದ್ದೇನೆ. ಆದರೆ ಇದು ಕಲಿಯುಗ, ಯಾತಕ್ಕಿಷ್ಟು ನೋವಾಗುತ್ತೋ ಇದು ನನಗೆ ಅರ್ಥವಾಗ್ತಿಲ್ಲ. ಆದರೆ ಆ ಕಲಿಯುಗದಲ್ಲಿ ಎಲ್ಲರಿಗೂ ಹೀಗೆ ಪರಿಹಾರ ಸಿಗುತ್ತೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸ್ವರ, ನಿನ್ನ ಸ್ವರತರಂಗ ಪ್ರಕಾರ ತಾಯಿ, ನೀನೇನು ನೋವು ಅನುಭವಿಸ್ತಾ ಇದೆಯಲ್ಲ, ಈ ನೋವಿನಿಂದ ಆದಷ್ಟು ಬೇಗ ನೀನು ಮುಕ್ತಲಾಗ್ತೀಯ. ನೀನು ಆದಷ್ಟು ಬೇಗ ನೋವಿನಿಂದ ಮುಕ್ತಲಾಗ್ತೀಯ, ನೀನು ಚೆನ್ನಾಗಿರ್ತೀಯ, ನಿನಗೆ ಉದ್ಯೋಗನೂ ಸಿಗುತ್ತೆ, ಒಳ್ಳೆ ಮನೆ ಸೇರ್ತೀಯ. ನಿಮ್ಮ ತಂದೆ ದುಡುಕಿ ತೀರ್ಮಾನ ತೊಗೊಂಡು ಯಾರೋ ಮನೆಗೆ ಹೋಗಿ ನಿನಗೊಂದು ಮಗ ಇದ್ದರೆ ನನ್ನ ಮಗಳನ್ನು ಕೊಡ್ತೀನಿ, ಮದುವೆ ಮಾಡಿಕೊಡ್ತೀನಿ ಅಂತ 10 ಕಡೆ ಹೇಳ್ಬೋದು ನಿಜ. ಆ ಹೇಳೋದು ಅವ್ರ ಮನಸ್ಸಲ್ಲಿದ್ದು ಏನೇ ಇರಲಿ, ಆದರೆ ನಿನಗೆ ನಿನ್ನ ಮನ ಒಪ್ಪುವಂಥ ವರನೇ ಸಿಗುತ್ತೆ. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲಿ ನಿನಗೆ ಉದ್ಯೋಗ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀನು ಕಷ್ಟಪಟ್ಟು ಓದಿದ್ಯಾ, ನಿನ್ನಲ್ಲಿ ವಿದ್ಯೆ ಇದೆ, ಜ್ಞಾನ ಇದೆ, ನಿನ್ನ ಜ್ಞಾನದಿಂದ ಯಾವತ್ತೂ ನೀನು ಅಜ್ಞಾನದ ಕಡೆ ಹೋಗೋದಿಲ್ಲ. ನಿನ್ನ ಜ್ಞಾನವಂತೆ ನೀನು ಇನ್ನೂ 4 ಜನ ಕೈ ಹಿಡಿದು ನಡೆಸ್ತೀಯ. ಒಳ್ಳೆಯದಾಗಲಿ ತಾಯಿ, ಚೆನ್ನಾಗಿರಮ್ಮ. ಭಗವಂತನ ಪ್ರಾರ್ಥನೆ ಮಾಡ್ತಾ, ಶನೇಶ್ವರನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ. ಇನ್ನು ಸಿಂಹರಾಶಿಯವರ ಭವಿಷ್ಯತ್ತು ನೋಡೋಣ. ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹದಿಂದ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಇವತ್ತು ತಾವು ಏನು ನಿರ್ಣಯಗಳು ತೆಗೆದುಕೊಳ್ತಿರೋ, ಯಾವ ಕ್ರಮವನ್ನು ಅನುಸರಿಸ್ತಿರೋ, ಯಾವ ಕ್ರಮದಲ್ಲಿ ಏನೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಿರೋ ಅದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇರುತ್ತೆ. ಇವತ್ತು ಕೋಪ ಒಳ್ಳೆಯದಲ್ಲ. ಸಿಂಹರಾಶಿಯವರು ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಿ. ಯಾರು ಏನೇ ಹೇಳಲಿ, ಏನೇ ನಡೀಲಿ, ಅಂದದ್ದು ನಡೆದದ್ದು ಎಲ್ಲವೂ ಸಹಿತ ಹೀಗಾಗುತ್ತೆ ಅಂತಲ್ಲ, ಆದರೆ ನಮ್ಮ ಚಿಂತನೆ ಸರಿಯಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಿರೋದ್ರಿಂದ ಇವತ್ತು ಹನುಮನ ಪ್ರಾರ್ಥನೆ ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ರಾಹುಕಾಲ ಸನ್ನಿವೇಶದಲ್ಲಿ ದೇವಿಯ ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವತಿಯನ್ನು ದರ್ಶನ ಮಾಡಿ ಬರುವಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ವಿಷ್ಣುದೇವರನೋ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಕೊಟ್ಟ ಒಂದು ವ್ಯವಸ್ಥೆಗಳು ಅಂದರೆ ನೀವು ಹಣಕಾಸಾಗಲಿ, ಪೇಪರ್ ಆಗಲಿ, ಅಥವಾ ಕಾಗದ ಪತ್ರಗಳದು, ಅಥವಾ ಏನೋ ಬೆಲೆ ಬಾಳೋ ವಸ್ತುನೋ, ಏನಾದರೂ ಒಂದು ಒಡವೆಗಳು, ಇಲ್ಲಾದರೂ ಒಂದು ಕಡೆ ಜವಾಬ್ದಾರಿ ಇರಲಿ ಅಂತ ಕೊಟ್ಟಿರ್ತಿರಲ್ಲ, ಆ ಕೊಟ್ಟಂಥ ವಸ್ತು ಪುನಃ ವಾಪಸ್ ಬರೋದು ಬಹಳ ಕಷ್ಟ. ಇದನ್ನು ಚಿಂತನೆ ಮಾಡಿ. ಇವತ್ತು ನಿಮ್ಮ ಕೈಲಿರ್ತಕ್ಕಂಥದ್ದನ್ನು ಇನ್ನೊಬ್ಬರ ಕೈಲಿ ಕೊಟ್ಟು ಅದನ್ನು ವಾಪಸ್ ತೊಗೋಬೋದು ಅಂತ ಅಂದ್ಕೊಂಡ್ರೆ ಅದು ತೊಗೊಳ್ಳಿಕ್ಕೆ ಆಗೋದಿಲ್ಲ. ಅಥವಾ ಅಂಥ ಸಮಯದಲ್ಲಿ ಇನ್ನೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ, ಆ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳಾಗಿ ಅದು ದೊಡ್ಡ ಸಮಸ್ಯೆ ಆಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದರಲ್ಲೂ ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸಹಿತ ಒಂದಷ್ಟು ಬೆನ್ನೋವು ಒದ್ದಾಡ್ತೀರಿ, ಅಥವಾ ಮೊಣಕಾಲು ನೋವು ಒದ್ದಾಡ್ತೀರಿ, ಅಥವಾ ಮಾಡದಿರತಕ್ಕಂಥ ತಪ್ಪಿಗೆ ತಲೆ ಬಗ್ಸಿ ನಿಂತುಕೊಳ್ತೀರಿ. ಇಂಥ ಪರಿಸ್ಥಿತಿ ಇರೋದ್ರಿಂದ ಇವತ್ತಿನ ದಿವಸ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಅಂದರೆ ಸುವಾಸನಾಭರಿತವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವತಿಯ ಪಾದಕಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನೀವು ಹಡೆಗಚ್ಕೊಂಡ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ಆಲೋಚನೆಗಳನ್ನು ದೂರ ಮಾಡ್ಕೊಳ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆಯೂ ನಿಮ್ಮಲ್ಲಿದೆ. ಆದರೆ ಕೆಲಸದ ಒತ್ತಡ, ಜವಾಬ್ದಾರಿ ಮತ್ತು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಕೆಲವಷ್ಟು ಅಂಶಗಳ ಬಗ್ಗೆ ನಿಮ್ಮ ಚಿಂತನೆ ಇದೆಲ್ಲವೂ ನಿಮ್ಮನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿದಂಗೆ ಆಗ್ತಾ ಇರುತ್ತೆ. ಎಲ್ಲವೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರ ಅನುಗ್ರಹನೂ ಬೇಕು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆಯೂ ನಡ್ಕೊಳ್ಬೇಕು. ಇದರ ಜೊತೆಗೆ ನೀವು ಮಾಡಬೇಕಾದ್ದು ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ
ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರು ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಹೊಸದಾಗಿ ಮಾಡುವ ಕೆಲಸ, ಹೊಸ ವ್ಯಾಪಾರ, ವ್ಯವಹಾರ, ವೃತ್ತಿ ಅಭಿವೃದ್ಧಿ ಅಥವಾ ಇನ್ನೇನೋ ಒಂದು ಚಿಂತನೆ ಮಾಡ್ತಕ್ಕಂಥದ್ದು, ಇನ್ನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಸಾಕಷ್ಟು ಇದೆ. ಆದರೆ ಏನೇ ಮಾಡಬೇಕಾದ್ರೂ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿರುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ವೇಗನೂ ಇಲ್ಲ, ಅಂದುಕೊಂಡಷ್ಟು ಮಟ್ಟಿಗೆ ಕೈ ಬಿಡುವಂಥದ್ದು ಅಲ್ಲ. ಆದರೆ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಮಾತ್ರ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ತಂತ್ರ ಮಂತ್ರ ಯಂತ್ರದ ಬಗ್ಗೆ ಅಥವಾ ಇನ್ನೇನಾದ್ರು ಒಂದು ಸಾಧನೆ ಮಾಡ್ಕೊಳ್ಳೋದ್ರ ಬಗ್ಗೆ ಆ ಸಾಧನೆಯ ಹಾದಿಯನ್ನು ಸಹಿತ ಬಹಳ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಂತ್ರಾಲಯದ ಪ್ರಭುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರ ಅನುಗ್ರಹವನ್ನು ಪಡೆದು ಇವತ್ತು ರಾಯರ ಆರಾಧನಾ ಮಹೋತ್ಸವ ಎಲ್ಲೆಲ್ಲೂ ಸಹಿತ ಬಹಳ ವೈಭವೀಪೂರಿತವಾಗಿ ನಡೀತಿರ್ತಕ್ಕಂಥ ಆರಾಧನಾ ಮಹೋತ್ಸವ ಒಂದು ಕಡೆ, ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿ ಆರಾಧನೆ ಅದು ಮತ್ತೊಂದು ಕಡೆ. ಲಕ್ಷ್ಮೀನಾರಾಯಣರ ಅನುಗ್ರಹ 27 ನಕ್ಷತ್ರ 12 ರಾಶಿಗಳ ಮೇಲೂ ಇರಲಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದಲೇ ತಾವು ಅಂದುಕೊಂಡಿದ್ದನ್ನು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಷ್ಟೇ ಅಲ್ಲದಿರ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬಹುದಾಗತ್ತೆ. ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನೀವು ಅಂಜಿಕೆ ಪಡಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ಏನಾದರೂ ಒಂದು ಕಾಯಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾದ್ದರಿಂದ ಇವತ್ತಿನ ದಿವಸ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಒಳ್ಳೆ ಮಾತಾಡಿ ಸರಿಯಾದಂಥ ಅರ್ಥಪೂರ್ಣವಂಥ ಬದುಕಿನಡೆ ಒಂದು ಹೆಜ್ಜೆ ಮುಂದಾಕಿದ್ರೆ ಧನುರಾಶಿಯವರು ನಿಜಕ್ಕೂ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯ ಅನುಗ್ರಹವನ್ನು, ಒಳ್ಳೆ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಭಯಪಡದಿರ ಇವತ್ತು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇದರ ಜೊತೆಗೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಕಡಲೆಬೇಳೆ ಮತ್ತು ಹೆಸರು ಕಾಳು ಎರಡೂ ಸಹಿತ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಸ್ತುತ ಆರೋಗ್ಯದ ಕಡೆ ಗಮನ ಬೇಕು. ನಿಂದನೆ ಮಾಡೋರು ಸಾಕಷ್ಟು ಜನ, ನಿಂದನೆ ಒಳಗಾಗೋರು ಸಾಕಷ್ಟು ಜನ. ಮನಸ್ಸಲ್ಲಿ ಚಂಚಲತೆಯಿಂದ ಯಾವ ಕೆಲಸ ಮಾಡಬೇಕು, ಯಾವುದು ಬಿಡಬೇಕು, ನಿಮಗೆ ಕೆಲವೊಮ್ಮೆ ಮಾಡುವಂಥ ಮತ್ತು ಯಾವುದೇ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೂ ಆ ಒಳ್ಳೆಯ ಕೆಲಸದ ಬಗ್ಗೆ ಸಹಿತ ಎಲ್ಲೋ ಒಂದು ಕಡೆ ಕೈಬಿಟ್ಟು ಕೂತ್ಕೊಳ್ತೀರಿ. ಇವತ್ತು ಎಲ್ಲ ಕೆಲಸಗಳಲ್ಲೂ ಸಹಿತ ಏನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಒಂದಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಒಂದು ದಿನದ ಹಿಂದೆ. ಆದರೆ ಇವತ್ತು ಬೇರೆ ಬೇರೆ ಥರನೇ ಚಿಂತನೆ ಆಗುತ್ತೆ. ಇದೆಲ್ಲ ಹೊಕ್ಕೊಳ್ಳಿ. ಸ್ವಲ್ಪ ವಾಹನದಲ್ಲಿ ಓಡಾಡುವಾಗ, ಮಕರ ರಾಶಿಯವರು ವಾಹನಗಳಲ್ಲಿ ಓಡಾಡುವಾಗ ಬಹಳ ಎಚ್ಚರಿಕೆ ಇರಲಿ. ಯಾಕೆಂದರೆ ಸಣ್ಣ ಸಮಸ್ಯೆ ಅಂದ್ಕೊಂಡು ಅದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ಯಾರಾದರೂ ಏನಾದರೂ ವಿಚಾರಗಳು ಹೇಳಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ವಿಚಾರಗಳನ್ನು ಸ್ವಲ್ಪ ಆಲಿಸಿ. ಆ ವಿಚಾರಗಳನ್ನು ಆಲಿಸಿ ಸರಿಯಾದ ಮಾರ್ಗದಲ್ಲಿದ್ದರೆ ಮಾತ್ರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆ ತಲೆ ಮೇಲೆ ಬಂಡೆ ಹೊತ್ಕೋಬೇಕಾಗತ್ತೆ. ತುಂಬ ಎಚ್ಚರಿಕೆ ಬೇಕಾಗುತ್ತೆ, ಭಾಳ ಜೋಪಾನನೂ ಇರಬೇಕಾಗತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಸಾಧ್ಯವಾದಷ್ಟು ಶನ್ನೋ ದೇವಿ ರವಿಷ್ಟಯಾಪೋ ಭವಂತು ಬೀದೇಯಂ ಶಯ್ಯೋರ್ಭಿಶ್ರವಂತನಃ ಶನೇಶ್ಚರಾಯ ನಮಃ. ಈ ಶನೇಶ್ಚರ ಮಂತ್ರವನ್ನು ಮಕರ ರಾಶಿಯವರು ಎಷ್ಟು ಪಠನೆ ಮಾಡಿದ್ರು ಅದು ತುಂಬ ಕಡಿಮೆನೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ ಶನೇಶ್ಚರನೇ ಆದರೂ ಸಹಿತ ನಿಮ್ಮ ಮನೆಯಲ್ಲಿ ಶನೇಶ್ಚರ ಸ್ವಂತ ಮನೆ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು, ಗೃಹಸ್ಥಿತಿಗಳು ಸರಿ ಇಲ್ದಿರತಕ್ಕಂಥದ್ದು, ಆಗಿಂದಾಗಲೇ ಬಂದೊದಗುವಂಥ ತೊಂದರೆ ತಾಪತ್ರಗಳಿರ್ತಕ್ಕಂಥದ್ದು, ತುಂಬ ಹತ್ತಿರದಲ್ಲಿದ್ದು ನಿಮ್ಮ ಜೊತೆಲೇ ಇದ್ದು ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ನಿಮಗೆ ಬೇಕಾದ್ದು ಬೇಡವಾದ್ರ ಬಗ್ಗೆ ನೋಡಿ ಸಲಹೆಗಳನ್ನು ಕೊಡ್ತಾ ಎಲ್ಲೋ ಒಂದು ಕಡೆ ಮೋಸ ಮಾಡತಕ್ಕಂಥ ಪರಿಸ್ಥಿತಿಯು ಸಾಕಷ್ಟು ಇರುತ್ತೆ. ಅಂದರೆ ನೀವು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾರನ್ನ ಜೊತೆಲಿ ಇಟ್ಕೊಳ್ಬೇಕು, ಯಾರ ಜೊತೆ ವ್ಯವಹಾರ ಮಾಡಬೇಕು, ಏನು ಹಣಕಾಸನ್ನು ಎಲ್ಲಿಡಬೇಕು ಅಥವಾ ಬೆಲೆ ಬಾಳೋ ವಸ್ತುಗಳು ಹೇಗೆ ಜೋಪಾನ ಮಾಡ್ಕೋಬೇಕು, ಯಾರನ್ನೂ ನಂಬೋಗಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂಟಿತನವಾಗಿರ್ತಕ್ಕಂಥದ್ದು ಎಲ್ಲವೂ ಸಹಿತ ನಂಬಬೇಕು,
ಆದರೆ ಪರಿಶೋಧನೆ ಮಾಡಬೇಕು. ಯಾವುದನ್ನಾದರೂ ಸಹಿತ ನೀವು ಹತ್ತಿರಕ್ಕೆ ತೊಗೊಳ್ಬೇಕು, ಅದರ ಬಗ್ಗೆ ಸರಿಯಾದ ಸೂಕ್ತ ಚಿಂತನೆ ಇರಬೇಕು. ಸ್ವಲ್ಪ ಯಾಮಾರಿ ನಿದ್ದೆ ಮಾಡಿದ್ರೆ ಅದು ಬೇರೊಂದು ಥರ ಸಮಸ್ಯೆ ಆಗುತ್ತೆ. ಕುಂಭರಾಶಿಯವರು ಎಚ್ಚರಿಕೆ ಆಗಿರಿ. ಸಾಧ್ಯವಾದಷ್ಟು ಕುಂಭರಾಶಿಯವರಿಗೆ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಇರಲಿ. ಅದರ ಜೊತೆಗೆ ಶಂ ಶನೇಶ್ಚರಾಯ ನಮಃ, ಶನ್ನೋ ದೇವೀರಭಿಷ್ಟಯಾಪೋ ಭವಂತು ಭೀತೇಂಶಯೋರಭಿಷ್ಟವಂತನಃ ಶನೇಶ್ಚರಾಯ ನಮಃ. ಭಗವಂತನ ಗಟ್ಟಿಯಾಗಿ ಹಿಡಿರಿ, ಆತನ ಪಾದವನ್ನು ಗಟ್ಟಿ ಹಿಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಗುರುವಿನ ಆಸ್ಥಾನ ಗುರುಬಲ ಎರಡು ವಿಶೇಷವಾಗಿದ್ದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದರೆ ಬೇಡದ ವಿಚಾರಗಳನ್ನು ತಲೆಯಲ್ಲಿಟ್ಕೊಳ್ತೀರಿ, ಮನಸ್ಸನ್ನು ದ್ವಂದ್ವ ಆಲೋಚನೆ ಮಾಡ್ತೀರಿ, ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲಂದ್ರೆ ಅಲ್ಲಿ ಹಾಕ್ಬಿಡ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಹಿಂದೂ ಮುಂದೆ ನೋಡಿದ್ರೆ ಸೈನ್ ಹಾಕ್ಬಿಡ್ತೀರಿ. ಯಾಕೆಂದರೆ ಸಂತೋಷ ಸಂಭ್ರಮ ನಿಮ್ಮ ಮನಸ್ಸಲ್ಲಿದ್ದಾಗ, ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದಾಗ ಏನು ತೀರ್ಮಾನ ತೊಗೊಳ್ತೀವಿ ಅನ್ನೋದು ಗೊತ್ತಾಗಲ್ಲ. ಕೆಲವೊಮ್ಮೆ ಹಾಗೇನೆ ಕೆಲವು ಭಗವಂತ ಸಂತೋಷವನ್ನು ಕೊಟ್ಟಿದ ತಕ್ಷಣ ನಮ್ಮ ನಡೆ ನಡವಳಿಕೆಗಳೇ ಬದಲಾಗ್ಬಿಡುತ್ತೆ. ಅಂತಹ ಬದಲಾವಣೆ ಮಾಡಿಕೊಂಡು ವ್ಯತ್ಯಾಸ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿ ಬಲದಲ್ಲಿದೆ. ಆದರೆ ಗುರುವಿನ ಅನುಗ್ರಹದಿಂದ, ಗುರು ರಾಯರ ಅನುಗ್ರಹದಿಂದ ಎಲ್ಲವೂ ಸಹಿತ ಸುಭಿಕ್ಷವಾಗಿರಲಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ, ಹೆಚ್ಚಿನ ಲಾಭ ನಿಮ್ಮದಾಗಲಿ. ಹಾಗಾಗಿ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4ರವರೆಗೂ, 12ರಿಂದ 4ರ ಮಧ್ಯದಲ್ಲಿ ನೀವು ಹಾಕುವ ಪ್ರತಿ ಹೆಜ್ಜೆಯೂ ಸಿದ್ಧ ಬಹಳ ಜೋಪಾನ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಗುರು ರಾಯರ ಆರಾಧನಾ ಮಹೋತ್ಸವ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ, ನಿಮ್ಮ ಹತ್ತಿರ ಪ್ರಾಂತ್ಯಗಳಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಿ ರಾಯರ ಮಂದಿರಗಳಿದೆಯೋ, ರಾಯರ ಮಠ ಇದೆಯೋ ಅಲ್ಲಿ ಹೋಗಿ ರಾಯರನ್ನ ದರ್ಶನ ಮಾಡಿ ಬನ್ನಿ. ಮಧ್ಯಾಹ್ನ ಸಿಗುವ ಮಹಾಪ್ರಸಾದವನ್ನು ಕಣ್ಣುಗೊತ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ. ಹಾಗೆ ರಾಯರ ಆಸ್ಥಾನಕ್ಕೆ ಹೋಗಿ ಗುರು ರಾಯರನ್ನ ದರ್ಶನ ಮಾಡಿ ಬನ್ನಿ. ಆ ಪ್ರಾಂತ್ಯದಲ್ಲಿ, ಆ ಪರಿಸರಗಳಲ್ಲಿ ಏನು ವ್ಯತ್ಯಾಸ ಇರುತ್ತೋ, ಏನಾಗುತ್ತೋ, ಅಥವಾ ಯಾರಾದರೂ ಏನಾರು ಮಾತಾಡ್ತಾರೋ ಏನೋ, ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಬೇಕಾದ್ದು ಗುರು ರಾಘವೇಂದ್ರ ಸ್ವಾಮಿಗಳು. ರಾಯರನ್ನ ಪ್ರಾರ್ಥನೆ ಮಾಡಬೇಕು, ರಾಯರ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಮನಸ್ಸಲ್ಲಿ ಗುರು ರಾಯರನ್ನು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಪೂರ್ಣವಾಗಿ ಸಂಪೂರ್ಣ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಂಪತ್ ಶುಕ್ರವಾರ, ಹೆಣ್ಣು ಮಕ್ಕಳು ಮನೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿದ್ದೀರಿ, ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಲಕ್ಷ್ಮಿನ ಕೂಡಿಸಿ ಆರಾಧನೆ ಮಾಡಿ. ವರಮಹಾಲಕ್ಷ್ಮಿ ಮೊನ್ನೆ ಕಳೆದ ವಾರ ಮಾಡಿದ್ರು, ಈ ವಾರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಸುಮಂಗಲೆಯರನ್ನ, ಹೆಣ್ಣುಮಕ್ಕಳನ್ನು ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೀರಿ. ಯಾಕೆಂದರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೇವತೆಗಳು. ಅದರಿಂದ 9 ಜನನೋ 5 ಜನನೋ ಎಷ್ಟಾದರೂ ಸರಿ, ನಿಮ್ಮ ಶಕ್ತಿ ಅನುಸಾರ. ಹಾಗೆ ದೇವರು ಮುತ್ತೈದೆಯರ ಮನೆಗೆ ಬಂದಾಗ ಅವರಿಗೆ ನೀವು ಮೃಷ್ಟಾನ್ನ ಕೊಡಬೇಕು, ಪಂಚಫಲ ಕೊಡಬೇಕು, ಇನ್ನೇನೋ ಕೊಡಬೇಕು ಅಂತಲ್ಲ. ನಿಮಗೆ ದೇವರು ಏನು ಶಕ್ತಿ ಕೊಟ್ಟರೆ ಅದು, ಒಂದೆರಡು ಖರ್ಜೂರನೋ, ಸಕ್ಕರೆನೋ, ಅಥವಾ ಒಂದಿಷ್ಟು ಬೆಲ್ಲನೋ, ಅಥವಾ ಒಂದಿಷ್ಟು ಹೆಸರುಬೇಳೆ ಪಾನಕನೋ, ಅಥವಾ ಹಣ್ಣು ಹಂಪಲೋ, ನಿಮಗೆ ಏನು ಶಕ್ತಿ ಇದ್ದರೆ ಅದು. ಶಕ್ತಿ ಇದ್ದರೆ ಒಂದು ಸೀರೆ ಕುಪ್ಸೋದು ಕಣ ಕೊಡಿ, ಇಲ್ವಾ ಒಂದು ಬ್ಲೌಸ್ ಪೀಸ್ ಕೊಡಿ. ಅದರಲ್ಲಿ ಬ್ಲೌಸ್ ಪೀಸ್ ಕೊಟ್ಟರು ಆಯಿತು. ಗಾಜಿನ ಬೆಳೆ ಕೊಡ್ಲಿಕ್ಕೆ ಶಕ್ತಿ ಇದ್ದರೆ ಗಾಜಿನ ಬೆಳೆ ಕೊಡಿ, ಇಲ್ಲ ಅಂದರೆ ಅರಿಶಿನ ಕುಂಕುಮ ಇಷ್ಟು ಹೂವು ಆದರೂ ಕೊಡಿ. ಹೂವು ಮಾರ್ಕೆಟಿಂದ ತರಬೇಕಂತೇನಿಲ್ಲ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಗಿಡಗಳಲ್ಲಿರೋ ಹೂ ತಂದು ಅದನ್ನು ದೇವರು ಮುಡಿಸಿ ಆ ದೇವರು ಪ್ರಸಾದವನ್ನೇ ಪ್ರಸಾದ ರೂಪದಲ್ಲಿ ಕೊಡಿ. ಇದೆಲ್ಲವೂ ಸಹಿತ ಅಂಗೈಯಲ್ಲಿ ಸಾಮ್ರಾಜ್ಯ ಕಾಣ್ತಕ್ಕಂಥದ್ದು, ದೇವರು ಕೊಟ್ಟಿರೋದ್ರಲ್ಲಿ ತೃಪ್ತರಾಗಿರ್ತಕ್ಕಂಥದ್ದು. ದೇವರು ಕೊಟ್ಟದ್ದನ್ನು ತೃಪ್ತಿಯಾಗಿಟ್ಕೊಂಡು ಈ ಪ್ರಕೃತಿ ಪರಿಸರದಲ್ಲಿ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಭಗವಂತನ ಆಶೀರ್ವಾದ ನಿಮಗಿರಲಿ. ಒಳ್ಳೆಯದಾಗಲಿ.